ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್. ಎಸ್ ಫ್ರೆಂಡ್ಸ್, ಹೆಲ್ತ್ ವರ್ಕ್ಶಾಪ್ ನಂತರ ನಮ್ಮ ಅದ್ಭುತವಾದ ಹೆಲ್ತ್ ಸಪ್ಲಿಮೆಂಟ್ಗಳ ಜ್ಞಾನನ ಪಡ್ಕೊಳ್ತಾ ಇದೀವಿ. ಲಾಸ್ಟ್ ಸೆಷನ್ ತನಕ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಯಾವ ನಾಲೆಡ್ಜ್ ನ ಪಡ್ಕೊಂಡು ಬಂದಿದ್ವಿ ಅದ್ರ ಬಗ್ಗೆ ಕಂಪ್ಲೀಟ್ ಫೀಲ್ಡ್ ಅಲ್ಲಿ ಎಲ್ಲ ಅನೇಕ ಗ್ರಾಹಕರು ಬಳಸಿರ್ತಕ್ಕಂಥ ಅದ್ಭುತವಾದ ಅನುಭವನ ನಾವೀಗ ಪಡ್ಕೊಳ್ತಾ ಇದೀವಿ. ಈಗ ವೆರಿ ವೆರಿ ಇಂಪಾರ್ಟೆಂಟ್, ಇನ್ನೂ ಹೆಚ್ಚು ಸಪ್ಲಿಮೆಂಟ್ಸ್ ಗಳಿದೆ ಮೋದಿ ಕೇರ್ ನಲ್ಲಿ. ಕಂಪ್ಲೀಟ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಚುರಲ್ ಆಗಿ ಪ್ರತಿಯೊಬ್ಬರಿಗೂ ಏನೆಲ್ಲ ಕೊಡ್ಬೋದು, ನ್ಯಾಚುರಲ್ ಆಗಿ ಫುಡ್ ಸಪ್ಲಿಮೆಂಟ್ಸ್ ಮೂಲಕ ಮಿಸ್ ಆಗ್ತಕ್ಕಂಥ ಊಟದಲ್ಲಿ ಮಿಸ್ ಆಗ್ತಕ್ಕಂಥ ನ್ಯೂಟ್ರಿಷನ್ಸ್ ನ ಯಾವ ರೀತಿ ಕೊಡ್ಬೋದು, ಯಾವ್ಯಾವ ಬೆಸ್ಟ್ ಆಫ್ ದಿ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಸಾಯುರ್ವೇದಿಕ್ ಲಾಜಿಕ್ ಅಲ್ಲಿ ಸೈನ್ಸ್ ಮತ್ತೆ ಆಯುರ್ವೇದದ ಮಿಶ್ರಣದಿಂದ ತುಂಬಾನೇ ವರ್ಲ್ಡ್ ಎಲ್ಲ ರಿಸರ್ಚ್ ಮಾಡಿ ಬೆಸ್ಟ್ ನ ತಂದ್ಕೊಡ್ತಾ ಇದೆ ಮೋದಿಗೆ. ಎಲ್ಲರಿಗೂ ಒಂದೇ ಉದ್ದೇಶ, ರೋಗನ ಬರ್ದಂಗೆ ತಡೆಯೋದು, ಬಂದಿರ್ತಕ್ಕಂಥ ರೋಗಕ್ಕೆ ನ್ಯಾಚುರಲ್ ಆಗಿ ಪರಿಹಾರ ಕೊಡೋದಕ್ಕೆ. ಇವತ್ತಿನಿಂದ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ಇನ್ನು ಸ್ಪೆಷಲ್ ಕ್ಯಾಟಗರಿ ರೇಂಜ್ಗೆ ನಾವು ಹೋಗ್ತೀವಿ. ಸ್ಪೆಷಲ್ ಕ್ಯಾಟಗರಿನಲ್ಲಿ ವೆಲ್ ರೇಂಜ್ ಟ್ರೈನಿಂಗ್ ಅಲ್ಲಿ ಇಲ್ಲಿ ತನಕ ನೋಡಿರ್ತಕ್ಕಂಥ ಪ್ರಾಡಕ್ಟ್ ಬಿಟ್ಟು ಇನ್ನೂ ಅನೇಕ ಪ್ರಾಡಕ್ಟ್ಗಳಿದೆ, ಇನ್ನೂ ಅನೇಕ ಸಪ್ಲಿಮೆಂಟ್ಸ್ ಗಳಿದೆ. ಅದ್ರ ಬಗ್ಗೆ ಇವಾಗ ಟ್ರೈನಿಂಗ್ ತಗೊಳ್ತೀವಿ. ಇವತ್ತಿಂದ ಅಗೇನ್ ಆ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಟ್ರೈನಿಂಗ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಎರಡು ಸಹ ತಗೊಳ್ತಾ ಹೋಗ್ತೀವಿ. ಇಲ್ಲಿ ನೀವು ಇವತ್ತಿಂದ ಹೇಗೆ ಅಟೆಂಡ್ ಆಗ್ಬೇಕು, ವೆರಿ ಇಂಪಾರ್ಟೆಂಟ್. ಇಲ್ಲಿರ್ತಕ್ಕಂಥ ಪ್ರೆಸೆಂಟೇಶನ್ ಒಬ್ಬೊಬ್ರು ಟ್ರೈನರ್ಸ್ ಪ್ರೆಸೆಂಟ್ ಮಾಡ್ತಾರೆ, ಪ್ರತಿಯೊಂದನ್ನು ಪಾಯಿಂಟ್ ಮಾಡ್ಕೋಬೇಕು. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್, ಯಾರೆಲ್ಲ ಲೀಡರ್ ಆಗ್ಬೇಕು ಅಂತಿದ್ದೀರಾ, ರೀಕ್ರಿಯೇಷನ್ ಸೆಷನ್ ಅಟೆಂಡ್ ಮಾಡ್ತೀರಾ ನೆಕ್ಸ್ಟ್ ಈ ಸೆಷನ್ ಆದ ನಂತರ. ಆ ರೀಕ್ರಿಯೇಷನ್ ಅಲ್ಲಿ ಎಸ್ಪೆಷಲಿ ಯಾರು ರೀಕ್ರಿಯೇಟರ್ಸ್ ಇದ್ದೀರಾ, ನೀವುಗಳು ಇಲ್ಲಿ ಯಾವ ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ಆಗುತ್ತೆ, ಈ ಒಂದೊಂದು ಪ್ರಾಡಕ್ಟ್ ಬಗ್ಗೆನೂ ನೀವು ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡ್ಬೇಕು, ಸೇಮ್ ಪಾಯಿಂಟ್ಸ್ ನ ರೀಕ್ಯಾಪ್ ಮಾಡ್ಬೇಕು. ಇಲ್ಲೇನ್ ಪ್ರೆಸೆಂಟೇಶನ್ ನಡೆಯುತ್ತೆ ಇದರದ್ದು PDF ಸಿಗುತ್ತೆ ನಿಮಗೆ, ವೆರಿ ಶಾರ್ಟ್ಲಿ ನಿಮ್ಮ ಗ್ರೂಪಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ. ಅದನ್ನ ನೀವು ಮತ್ತೆ ಇಲ್ಲೇನ್ ನಡೆದಿರುತ್ತೆ ಇದನ್ನ ನೀವು ಪಾಯಿಂಟ್ ಮಾಡ್ಕೊಂಡು ಮತ್ತೆ ಆ PDF ನ ನೋಡಿ ನೀವು ಮತ್ತೆ ರೀಕ್ಯಾಪ್ ಮಾಡ್ಬೇಕು ನಿಮ್ಮ ಗ್ರೂಪ್ ಅಲ್ಲಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ ಸಹ ಅದ್ಭುತವಾಗಿದೆ ನಾಲೆಡ್ಜ್, ಬಟ್ ಅದನ್ನ ನಾವು ಒಂದೇ ಸಾರಿಗೆ ನಮ್ಮ ತಲೆಗೆ ಹೋಗೋದಿಲ್ಲ. ಅದನ್ನ ನಾವು ರಿಪೀಟ್ ಮಾಡಿದಷ್ಟು ನಾವು ಇನ್ನೊಬ್ಬರಿಗೆ ಕಾನ್ಫಿಡೆಂಟ್ ಆಗಿ ಹೇಳಕ್ಕಾಗುತ್ತೆ. ಅಂಡ್ ನಿಮ್ಮ ಟೀಮ್ ಅಲ್ಲಿ ನೀವು ಎಕ್ಸ್ಪರ್ಟ್ ಟ್ರೈನರ್ ಆಗೋದಕ್ಕೆ ಇದು ಉದ್ದೇಶ. ನಮ್ಮ ಉದ್ದೇಶ ಬರೀ ನಾವು ಜ್ಞಾನ ತಗೊಳ್ಳೋದಷ್ಟೇ ಅಲ್ಲ, ನಾವು ಬಳಸೋದಷ್ಟೇ ಅಲ್ಲ, ಎಲ್ಲರಿಗೂ ತಿಳಿಸೋದು, ಪ್ಲಸ್ ಎಲ್ಲರಿಗೂ ತಿಳಿಸ್ತಕ್ಕಂಥ ಪ್ರತಿಯೊಬ್ಬರು ಟ್ರೈನರ್ ಆಗೋದು. ಎಲ್ಲರೂ ಹೆಲ್ತ್ ವರ್ಕ್ಶಾಪ್ ನ ಟ್ರೈನರ್ ಆಗ್ಬೇಕು, ಎಲ್ಲಾ ಹೆಲ್ತ್ ಪ್ರಾಡಕ್ಟ್ ನ ಟ್ರೈನರ್ ಆಗ್ಬೇಕು. ನಮ್ಮ ಓದಿಗೆ ಏನೆಲ್ಲ ಜ್ಞಾನ ಇದೆ ಈ ಎಲ್ಲಾ ಜ್ಞಾನನ ನೀವು ಇನ್ನೊಬ್ಬರಿಗೆ ತಿಳಿಸುವಂತರಾಗ್ಬೇಕು. ಆವಾಗ ಮಾತ್ರ ಈ ಜ್ಞಾನ ಇಡೀ ಪ್ರಪಂಚಕ್ಕೆ ತಲುಪಿಸಕ್ ಸಾಧ್ಯ. ಹಾಗಾಗಿ ನಿಮ್ಮೆಲ್ಲರ ಒಂದು ಗಮನ ಈ ಜ್ಞಾನದ ಬಗ್ಗೆ ಇರಲಿ. ಇಂಪಾರ್ಟೆಂಟ್ ಇರೋ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ. ರೀಕ್ರಿಯೇಟರ್ಸ್ ಫುಲ್ಲಿ ಅಲರ್ಟ್ ಆಗಿರಿ. ಅಂಡ್ ರೀಕ್ರಿಯೇಷನ್ ಅಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ರಾಡಕ್ಟ್ ನ ರೀಕ್ರಿಯೇಷನ್ ಮಾಡಿ, ಬಟ್ ಪ್ರಿಪರೇಷನ್ ಎಲ್ಲರೂ ಎಲ್ಲಾ ಪ್ರಾಡಕ್ಟ್ಗೂ ಪ್ರಿಪೇರ್ ಆಗಿ. ನಿಮ್ಮ ಯಾವ ಟರ್ನ್ ಬರುತ್ತೆ ನಿಮ್ಮ ರೀಕ್ರಿಯೇಷನ್ ಅಲ್ಲಿ ನೀವು ಒಂದೊಂದು ಪ್ರಾಡಕ್ಟ್ ನ ನೀವು ರೀಕ್ಯಾಪ್ ಮಾಡೋದ್ರಿ. ಬಟ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರೂ ಸಹ ಇಲ್ಲಿರ್ತಕ್ಕಂಥ ನಾಲೆಡ್ಜ್ ನ ಡೀಟೇಲ್ ಆಗಿ ಪಡ್ಕೋಬೇಕಾಗುತ್ತೆ. ಎಸ್, ಇವಾಗ ಮುಂದಿನ ಒಂದು ಪ್ರಾಡಕ್ಟ್ ನ ನೋಡೋಣ. ವೆರಿ 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 ಪವರ್ಫುಲ್, ಬಹಳ ದಿನಗಳಿಂದ ತುಂಬಾನೇ ಡಿಮ್ಯಾಂಡ್ ಇತ್ತು ಚ್ಯವನ್ಪ್ರಾಶ್. ಒಂದು ರೋಗ ನಿರೋಧಕ ಶಕ್ತಿಗೆ ಅದ್ಭುತವಾಗಿರ್ತಕ್ಕಂಥ, ಇವತ್ತಿನ ಒಂದು ಪ್ಯಾಂಡಮಿಕ್ ಸಿಚುವೇಶನ್ಗೆ ಅಲ್ಟಿಮೇಟ್ ರಿಸಲ್ಟ್ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಈ ಒಂದು ಚ್ಯವನ್ಪ್ರಾಶ್. ಈ ಒಂದು ಚ್ಯವನ್ಪ್ರಾಶ್ ಬಗ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಲಿಂಗರಾಜು ನಮ್ಮ ಸೀನಿಯರ್ ಲೀಡರ್ ತುಂಬಾನೇ ಅದ್ಭುತವಾಗಿ ಬಿಸ್ನೆಸ್ ನ ಕಟ್ತಾ ಪ್ರಾಡಕ್ಟ್ ಬಗ್ಗೆ ಡೀಪ್ ಆಗಿ ನಾಲೆಡ್ಜ್ ತಗೊಳ್ತಾ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಕೊಡ್ತಿದ್ದಾರೆ. ಎಸ್ ಲಿಂಗರಾಜು. ಗುಡ್ ಮಾರ್ನಿಂಗ್ ಸರ್. ಮೊದಲಿಗೆ ನನ್ನ ಈ ಒಂದು ಅವಕಾಶ ಕೊಟ್ಟು ಬೆಳೆಸ್ತಕ್ಕಂತ ನನ್ನ ಅಪ್ಲೈನ್ಗೆ ಮತ್ತೆ ಈ ಗಾಡ್ ಗಿವನ್ ಆಪರ್ಚುನಿಟಿ ಹಿಡಿದಂತ ಸಮೀರ್ ಮೋದಿ ಕೃತಜ್ಞತೆ ಸಲ್ಲಿಸ್ತಾ ಇವತ್ತು ಈ ಒಂದು ಚ್ಯವನ್ಪ್ರಾಶ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ.
ಈ ಒಂದು ಚ್ಯವನ್ಪ್ರಾಶ್ ಅಂದ್ರೆ ಈ ಚ್ಯವನ್ಪ್ರಾಶ್ ಅನ್ನೋದಕ್ಕೆ ಚ್ಯವನ್ಪ್ರಾಶ್ ಅನ್ನೋ ಹೆಸರು ಹೇಗೆ ಬಂತು ಒಂದ್ಸಾರಿ ನೋಡೋಣ. ಚ್ಯವನ್ ಎಂಬ ಒಬ್ಬ ಋಷಿಮುನಿ ಒಂದ್ ಕಾಡಿಗೆ ತಪಸ್ ಮಾಡಕ್ ಹೋಗ್ತಾನೆ. ಅಲ್ಲಿ ತಪಸ್ ಮಾಡುವಾಗ ಅವನ್ ತಪಸ್ ಮಾಡ್ತಾ ಮಾಡ್ತಾ ಅವನ ಮೈ ಮೇಲೆ ಇರುವೆಗಳು ಗೂಡು ಕಟ್ಬಿಡುತ್ತೆ. ಆ ಇರುವೆ ಗೂಡಿನ ಮಧ್ಯೆ ಋಷಿ ಕಣ್ಗಳು ಪ್ರಕಾಶಮಾನವಾಗಿ ಕಾಣ್ತಾ ಇರುತ್ತೆ. ಆದ್ರೆ ಸುತ್ತೆಲ್ಲ ಗೂಡು ಕಟ್ಕೊಬಿಟ್ಟಿರುತ್ತೆ. ಇಷ್ಟು ಪ್ರಕಾಶಮಾನವಾಗಿ ಕಾಣ್ತಾರ ಕಣ್ಣು ಸುತ್ತೆಲ್ಲ ಪ್ರಕಾಶಮಾನಾಗಿ ಇರ್ತಾ ಇರುತ್ತೆ. ಅದೇ ಸಂದರ್ಭಕ್ಕೆ ಸುಕನ್ಯಾ ಎಂಬ ರಾಣಿ ಅಲ್ಲಿ ಬರ್ತಾಳೆ. ಅಲ್ಲಿ ಅವಳಿಗೆ ಇದೇನು ಇಷ್ಟೊಂದು ಪ್ರಕಾಶಮಾನವಾಗಿ ಕಾಣ್ತಾ ಇದೆಯಲ್ಲ ಅಂತ ಹೇಳಿ ಅದನ್ನ ಸ್ಕ್ರಾಚ್ ಮಾಡ್ತಾಳೆ. ಆಗ ಋಷಿಮುನಿ ಕಣ್ಣು ಹಾಳಾಗೋಗ್ಬಿಡುತ್ತೆ. ಆಗ ಋಷಿಮುನಿ ಕೋಪಗೊಂಡು ತಪಸ್ಸಿನಿಂದ ಹೆತ್ಬಿಟ್ಟು ಹೊರಗಡೆ ಬರ್ತಾನೆ. ಆಗ ಆ ಸುಕನ್ಯಾ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಬೇಕು ಅಂತ ಹೀಗೆ ಮಾಡ್ಲಿಲ್ಲ, ಏನು ಇದು ಅಂತ ಸ್ಕ್ರಾಚ್ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳು, ನಾನೇ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಮದುವೆ ಕೂಡ ಹಾಕ್ತಾಳೆ. ಆಗ ಮದುವೆ ಆಗಿ ಸುಖದಿಂದ ಲೈಫ್ ಮಾಡ್ತಾ ಇರ್ಬೇಕಾದ್ರೆ ಅವರ ಎಲ್ಲ ಇದನ್ನ ಮೆಚ್ಚಿ ಅವರಿಗೆ ಅಶ್ವಿನಿ ದೇವತೆ ಪ್ರತ್ಯಕ್ಷವಾಗಿ, ನಾನ್ ನಿಮ್ಮನ್ನ ಮೆಚ್ಚಿದ್ದೀನಿ, ನಿಮ್ಗೆ ಏನ್ ಬೇಕು ವರ ಕೇಳು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನನ್ ಗಂಡನ್ಗೆ ಕಣ್ಣು ಹೋಗ್ಬಿಟ್ಟಿದೆ ನನ್ನ ಕಡೆಯಿಂದ, ಆ ಕಣ್ಣು ಬೇಕು ಅಂತ ಕೇಳ್ತಾಳೆ. ಆಗ ಆ ಅಶ್ವಿನಿ ದೇವತೆಗಳು ಅಲ್ಲಿರೋ ಕಾಡಿಲಿರ್ತಕ್ಕಂಥ ಕೆಲವೊಂದು ಆಯುರ್ವೇದಿಕ್ ಉತ್ಪನ್ನಗಳನ್ನ ಬಳಸಿ ಒಂದು ಪ್ರಾಶನ ರೆಡಿ ಮಾಡಿ ಕೊಡ್ತಾರೆ. ಆ ಪ್ರಾಶನ ರೆಡಿ ಮಾಡಿ ಕೊಟ್ಬಿಟ್ಟು ಆ ಸುಕನ್ಯಾ ಕೈ ಕೊಡ್ತಾರೆ. ಆ ಸುಕನ್ಯಾ ಅದನ್ನ 3 ತಿಂಗಳು ತನ್ನ ಗಂಡನಿಗೆ ಕೊಡ್ತಾಳೆ. 3 ತಿಂಗಳು ಗಂಡನ್ ಕೊಟ್ಟಾಗ ಗಂಡನ್ಗೆ ಕಣ್ಣು ಬಂದ್ಬಿಡುತ್ತೆ. ನಂತರ ಗಂಡನ್ಗೆ ಆಲ್ರೆಡಿ ವಯಸ್ಸಾಗಿತ್ತಲ್ಲ, ಕೊನೆಗೆ ಪುನರ್ ಯೌವನ ಕೂಡ ಬಂದ್ಬಿಡುತ್ತೆ. ಏನು ಕಳ್ಕೊಂಡಿದ್ರು ಅದೆಲ್ಲ ಪುನಃ ಪಡ್ಕೊಂಡ್ಬಿಡ್ತಾರೆ. ಆ ಕಾರಣಕ್ಕೆ ಇದಕ್ಕೆ ಆ ಚ್ಯವನ್ ಪ್ರಾಶ್ ಅಂತ ಬಂದಿದ್ದು. ಆ ಚ್ಯವನ್ ಋಷಿಮುನಿ ಇದನ್ನ ಬಳಸಿ ತನ್ನ ಪುನರ್ ಯೌವನ ಪಡೆದು ತನ್ನ ಎಲ್ಲ ಕಳ್ಕೊಂಡಿದ್ದಂಥದ್ದನ್ನ ಪಡೆದಿದ್ದಕ್ಕೆ ಇದಕ್ಕೆ ಚ್ಯವನ್ ಪ್ರಾಶ್ ಅಂತ ಹೆಸರು ಬಂದಿದ್ದು. ಈಗ ನೋಡೋಣ ನಮಗೆ ಗೊತ್ತಾಯ್ತು ಅಂತೇಳಿ. ಏಕೆ ಬೇರೆ ಬೇರೆ ಜನರು ಬೇರೆ ಬೇರೆ ತರದ ಪ್ರತಿಕ್ರಿಯೆ ನೀಡ್ತಾರೆ? ನಮ್ಮ ಪರಿಸರದಲ್ಲಿ ಸುತ್ತಮುತ್ತ ಆಗ ಬದಲಾವಣೆಗಳಿಗೆ ಸಾಕಷ್ಟು ಡಿಫ್ರೆಂಟ್ ಆದ ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ. ಈ ಡಿಫ್ರೆಂಟ್ ಆದ ಪ್ರತಿಕ್ರಿಯೆನ ಕೊಡೋದಕ್ಕೆ ಮೇಜರ್ ಕಾರಣ ಏನಪ್ಪ ಅಂದ್ರೆ ಇಮ್ಯುನಿಟಿ ಸಿಸ್ಟಮ್. ಡಿಫೆನ್ಸ್ ಸಿಸ್ಟಮ್ ಇನ್ನಂಗೆ ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಡಿಫೆನ್ಸ್ ಸಿಸ್ಟಮ್ ಇದು ಸದಾ ಗಡಿಯಾರ ತರ ಇದು ನಿಂತಲೇ ಯಾವಾಗ್ಲೂ ಕೂಡ ನಮ್ಮ ಶರೀರದಲ್ಲಿ ಬರ್ತಕ್ಕಂಥ ಕಾಯಿಲೆಗಳ ವಿರುದ್ಧ ಹೋರಾಡಕ್ಕೋಸ್ಕರ ಸದಾ ನಿಂತಿರುತ್ತೆ. ಇದೇ ನಮ್ಮ ಇಮ್ಯುನಿಟಿ ಸಿಸ್ಟಮ್. ನೆಕ್ಸ್ಟ್ ನಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೆ ಪ್ರಭಾವ ಬೀರೋ ಅಂಶಗಳು ಯಾವ್ದಲ್ಲಪ್ಪ ಅಂತಂದ್ರೆ ಈ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಮೇಲೆ ಸಾಕಷ್ಟು ಪ್ರಭಾವ ಬೀರೋ ಅಂಶಗಳು ಏನೇನಿದೆಯಪ್ಪ ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ತಂದ್ಕೊಳ್ಳೋದು, ನಾವು ತೆಗೆದುಕೊಳ್ಳೋ ಔಷಧಿಗಳು, ನಾವು ಮಾಡ್ತಕ್ಕಂಥ ಧೂಮಪಾನ, ಮದ್ಯಪಾನ, ಮತ್ತೆ ಅನಾರೋಗ್ಯಕರ್ತಕ್ಕಂಥ ಆಹಾರದ ಅಭ್ಯಾಸಗಳು, ಅನ್ಹೆಲ್ದಿ ಫುಡ್ ತಿಂತಕ್ಕಂಥದ್ದು, ಮತ್ತೆ ನೀರಿನ ಕೊರತೆ ಇರ್ತಕ್ಕಂಥ ಫುಡ್ ತಿಂತಕ್ಕಂಥದ್ದು, ಮತ್ತೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತೇಳಿ ಒಂದೇ ಕಡೆ ಕೂರೋದು, ಒಂದೇ ಕಡೆ ಕೆಲಸ ಮಾಡೋದು, ಮತ್ತೆ ಒಂದೇ ಕಡೆ ಮಲಗ್ತಕ್ಕಂಥದ್ದು, ಒಂದೇ ತರ ಮನುಷ್ಯನ ಮೇಲೆ ಮಲಗ್ತಕ್ಕಂಥದ್ದು, ಇದೆಲ್ಲ ನಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು. ಈ ರೋಗ ನಿರೋಧಕ ಅಂಶ ಪ್ರಭಾವ ಬೀರಿದಾಗ ನಮ್ಮಲ್ಲಿ 6 ತರದ ಸೂಚನೆಗಳು ಕಾಣಿಸ್ಕೊಡ್ತವೆ, ಸೂಚನೆಗಳು ಗೊತ್ತಾಗ್ತವೆ. ನಮ್ಮ ಇಮ್ಯುನಿಟಿ ವೀಕ್ ಆಗಿದೆ ಅನ್ನೋದಕ್ಕೆ ಈ ಸೂಚನೆಗಳು ಸಿಗ್ತವೆ. ಏನಪ್ಪಾ ಆ ಸೂಚನೆಗಳು ಅಂತಂದ್ರೆ ಒಂಥರ ಸ್ಟ್ರೆಚ್ ಹೆಚ್ಚಾಗ್ತಕ್ಕಂಥದ್ದು, ಮತ್ತೆ ಗಾಯಗಳ ವಾಸಿ ಲೇಟ್ ಆಗ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಹೊಟ್ಟೆ ನೋವಿನ ಸಮಸ್ಯೆಗಳು ಬರ್ತಕ್ಕಂಥದ್ದು, ಮತ್ತೆ ವರ್ಷಕ್ಕೆ 2-3 ಬಾರಿ ಶೀತ ಆಗ್ತಕ್ಕಂಥದ್ದು, ಮತ್ತೆ ಹಾಗಾಗಿ ಅಲರ್ಜಿ ಆಗ್ತಕ್ಕಂಥದ್ದು, ಬೇಗ ಸುಸ್ತಾಗ್ತಕ್ಕಂಥದ್ದು. ಈ ತರದ ಸೂಚನೆಗಳನ್ನ ನಮ್ಮ ಶರೀರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅನ್ನೋಕ್ಕೆ ಸೂಚನೆಗಳನ್ನ ನಮ್ಮ ಶರೀರದಲ್ಲಿ ಕಾಣಿಸ್ಕೊಳ್ತವೆ. ಆದ್ರೆ ನೋಡಿ, ಇವತ್ತಿನ ಸನ್ನಿವೇಶದಲ್ಲೂ ಕೂಡ ಕೋವಿಡ್-19 ಸಂದರ್ಭದಲ್ಲೂ ಕೂಡ ಒಂದು ಇಮ್ಯುನಿಟಿ ಸಿಸ್ಟಮ್ ಆರೋಗ್ಯಕ್ಕೆ ಬಿಗಿದ ಕೈ ಇದ್ದಾಗಿದೆ. ಇದನ್ನ ನಾವು ಹೆಚ್ಚು ಮಾಡ್ಕೊಂಡ್ರೆ ನಮ್ಮ ಜೀವನ ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ಬೋದು. ಕೋವಿಡ್ ಸಿಚುಯೇಷನ್ ಸಂದರ್ಭದಲ್ಲಿ ಹೇಳ್ತಿದ್ದಾರೆ, ಸಾಕಷ್ಟು ಜನ ಇವತ್ತು ಕೇವಲ ನಿಜವಾಗ್ಲೂ ಕೋವಿಡ್ ಇಂದ ಸಾಯ್ತಾ ಇಲ್ಲ, ಆದ್ರೆ ಅವ್ರಿಗೆ ಬರೋ ಭಯದಿಂದ ಮತ್ತೆ ಇಮ್ಯುನಿಟಿ ಕೊರತೆಯಿಂದ ಇವೆರಡರಿಂದ ಸಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಇಮ್ಯುನಿಟಿ ಐಟಮ್ಸ್ ತುಂಬಾ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ಅದಕ್ಕೋಸ್ಕರನೇ ನಾವು ಮೋದಿ ಕೇರ್ನಲ್ಲಿ ಪರಿಚಯಿಸ್ತಿದ್ದೇವೆ ಇಮ್ಯುನಿಟಿ ಹೆಚ್ಚು ಮಾಡಲು ಚ್ಯವನ್ಪ್ರಾಶ್, ವೆಲ್ ಚ್ಯವನ್ಪ್ರಾಶ್ ಅನ್ನೋ ಐಟಮ್ ನ 40 ಗಿಡಮೂಲಿಕೆಗಳಿಂದ ಕೊಡ್ತಕ್ಕಂಥ ವೆಲ್ ಚ್ಯವನ್ಪ್ರಾಶ್ ನಮ್ಮ ಇಮ್ಯುನಿಟಿ ಬೂಸ್ಟರ್ ಐಟಮ್ಸ್. ಈಗ ನೋಡೋಣ, ನಮ್ಮ ದೇಹದ ಸಮತೋಲನ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಾಚೀನವಾದ ಆಯುರ್ವೇದ ತುಂಬಾ ಸಹಾಯ ಮಾಡಿದೆ ನಮ್ಗೆ. ವಾತ, ಪಿತ್ತ, ಕಫ ಈ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತವೆ. ಈ 3 ದೋಷಗಳು ಕೂಡ ನಮ್ಮ ದೇಹದ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತವೆ. ಈ 3 ದೋಷಗಳು ಒಂದು 5 ಅಂಶಗಳಿಂದ ಹುಟ್ಟುಕೊಂಡಿವೆ. ಅದೇನಪ್ಪಾ ಅಂತಂದ್ರೆ ನೀರು, ಗಾಳಿ, ಭೂಮಿ, ಬೆಂಕಿ ಮತ್ತೆ ಬಾಹ್ಯಾಕಾಶ. ಅಂದ್ರೆ ಈ 5 ಅಂಶಗಳಿಂದ ಈ
ಕಫ, ವಾತ, ಪಿತ್ತ, ಕಫ ಉಟ್ಕೊಂಡಿದೆ. ಬಾಹ್ಯಾಕಾಶ ಮತ್ತೆ ಗಾಳಿಯಿಂದ ವಾತ ಹುಟ್ಟುತ್ತೆ, ಮತ್ತೆ ಬೆಂಕಿ ಮತ್ತೆ ನೀರಿನ ಸಹಯೋಗದಿಂದ ಪಿತ್ತ ಆಗ್ತದೆ, ಮತ್ತೆ ಭೂಮಿ ಮತ್ತು ನೀರಿನ ಸಹಯೋಗದಿಂದ ಕಫ ಏರ್ಪಡುತ್ತೆ. ಈ ಮೂರನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ ನಮ್ಮ ಆಯುರ್ವೇದ. ಆದ್ರೆ ಈ ಜೈವಿಕ ಸ್ಥಾಯಿ ಶಕ್ತಿಗಳ ಸಮತೋಲನ ಮತ್ತು ಅಸಮತೋಲನವು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ. ಹಾಗಾಗಿ ನಮ್ಮ ಹಿಂದಿನಿಂದಲೂ ಕೂಡ ಈ ಆಯುರ್ವೇದ ನಮ್ಮ ಭಾರತದಲ್ಲಿ ಸಾಕಷ್ಟು ಪ್ರಭಾವ ಬೀರಿದೆ. ಆಯುರ್ವೇದದ ಎಷ್ಟೋ ಉತ್ಪನ್ನಗಳು ನಮ್ಮ ಹಿಂದಿನ ಸಾಕಷ್ಟು ಕಾಯಿಲೆಗಳ ಗುಣಕಾರಿಯಾಗೋದಿಕ್ಕೆ ತುಂಬಾ ಸಹಾಯ ಮಾಡಿಕೊಟ್ಟಿದೆ. ಅದೇ ರೀತಿ ಅದಕ್ಕೋಸ್ಕರನೇ ನಮ್ಮ ವೆಲ್ ಚ್ಯವನ್ಪ್ರಾಶ್ ಐಟಮ್ಸ್ ಈ ಶರೀರದ 3 ದೋಷಗಳನ್ನ ನಿಯಂತ್ರಿಸಿ ನ್ಯಾಚುರಲ್ ಆಗಿ ನಮ್ಮ ಶರೀರದ ಡಿಫೆನ್ಸ್ ಸಿಸ್ಟಮ್ ಏನ್ ಇಮ್ಯುನಿಟಿ ಸಿಸ್ಟಮ್ಸ್ ಇದೆಯಲ್ಲೋ ಅದನ್ನ ರೆಡಿ ಮಾಡುತ್ತೆ. ನಮ್ಮ ಆಯುರ್ ಸಚಿವಾಲಯ ಕೂಡ ಇದನ್ನ ರೆಕಮೆಂಡ್ ಮಾಡಿದೆ. ಅಂದ್ರೆ ಈ ಒಂದು ಚ್ಯವನ್ಪ್ರಾಶ್ ಗುಡ್ ಹೆಲ್ತ್ ಗೆ ಅನುಕೂಲ ಆಗಿದೆ ಅಂತೇಳಿ. ಹಾಗೆ ನಮ್ಮ ಹೆಲ್ತ್ ಚ್ಯವನ್ಪ್ರಾಶ್ಗಳನ್ನ 40 ಹರ್ಬಲ್ಗಳ ಜೊತೆಗೆ ತುಪ್ಪ, ಎಳ್ಳಿನ ಎಣ್ಣೆ ಮತ್ತೆ ಆಮ್ಲ, ಹನಿ ಇದರಿಂದ ಕೂಡ ರೆಡಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಈ ಚ್ಯವನ್ಪ್ರಾಶ್ಗೆ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಆಡ್ ಆಗಿದೆ. ಯಾಕೆ ಇದು ಈ ಚ್ಯವನ್ಪ್ರಾಶ್ ಇಷ್ಟು ಇಮ್ಯುನಿಟಿನ ಹೆಚ್ಚು ಮಾಡ್ಲಿಕ್ಕೆ ಸಹಕಾರಿಯಾಗಿದೆ ಅಂತಂದ್ರೆ ಇದ್ರಲ್ಲಿ ಸಾಕಷ್ಟು 40 ಹರ್ಬಲ್ ಐಟಮ್ಸ್ ಇದಾವೆ ಅಂತ ಹೇಳಿದೆ. ಹಾಗೆ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದನ್ನ ನೋಡೋಣ, ಅವು ಏನ್ ಬೆನಿಫಿಟ್ ಕೊಡ್ತವೆ, ಅವು ಇರೋದ್ರಿಂದ ಫ್ಯೂಚರ್ಸ್ ಅಲ್ಲಿ ಅದೇನ್ ಸಹಾಯ ಮಾಡುತ್ತೆ ಅಂತೇಳಿ. ಆಮ್ಲ ಇವತ್ತು ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ನಿಮ್ಗೆ ಏಜ್ ನ ಕಡಿಮೆ ಮಾಡೋದಕ್ಕೆ, ಅಂದ್ರೆ ಏಜ್ ಬೇಗ ಮುಪ್ಪಾಗದಂಗೆ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡ್ಕೊಡುತ್ತೆ. ಅದೇ ರೀತಿ ಬಿಲ್ವ ಇದೆಯಲ್ಲ, ಅದು ನಮ್ಮ ಡೈಜೆಸ್ಟಿವ್ ಪ್ರಾಬ್ಲಮ್ ನ ಮತ್ತೆ ಹಾರ್ಟ್ ಹೆಲ್ತ್ ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದೇ ಗುಡುಚಿ ಇದೆಯಲ್ಲ, ಅದು ಆಕ್ಸಿಜನ್ ನ ರಿಮೂವ್ ಮಾಡೋದಕ್ಕೆ ನಮ್ಗೆ ಸಹಾಯ ಮಾಡಿಕೊಡುತ್ತೆ. ಅದೇ ಭೂಮಿಯಲಕ್ಕಿ ಇದೆಯಲ್ಲ, ಅದು ಲಿವರ್ ಫಂಕ್ಷನ್ ನ ಚೆನ್ನಾಗಿ ಫಂಕ್ಷನ್ ಮಾಡಲು ಹೆಲ್ಪ್ ಮಾಡಿಕೊಡುತ್ತೆ. ಇದರಲ್ಲಿ ದ್ರಾಕ್ಷಿ ಇದೆ. ಈ ದ್ರಾಕ್ಷಿ ನಮ್ಮ ಡಿಟಾಕ್ಸೈಸಿಸ್ ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಮತ್ತೆ ಮುಸ್ತಾ ಇದೆಯಲ್ಲ, ಇದು ಡೈಜೆಸ್ಟಿವ್ ಸಿಸ್ಟಮ್ ನ ಇಂಪ್ರೂವ್ ಮಾಡಕ್ಕೆ. ಪಿಪಾಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಉಸಿರಾಡೋ ಸಮಸ್ಯೆನ ನಿವಾರಿಸಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಮತ್ತೆ ಇದರಲ್ಲಿ ಗೋಕ್ಷುರ ಇದೆ. ಒಂದು ಒಳ್ಳೆ ಬಾಡಿ ಸ್ಟ್ರೆಂತ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಗೋಕ್ಷುರ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ. ಅದೇ ರೀತಿ ಚಂದನ ಮತ್ತೆ ಪುನರ್ನವ ಇದೆಯಲ್ಲ, ಇದು ಮೂತ್ರ ಸಂಬಂಧಿತ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ, ಅದು ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಇದರಲ್ಲಿ ಇರ್ತಕ್ಕಂಥ ಇಲ ಇದೆಯಲ್ಲ, ಅದು ಯಾವುದೇ ತರಹದ ವೈರಸ್ ಇರಲಿ ನಮ್ಮ ಶರೀರಕ್ಕೆ ಅಟ್ಯಾಕ್ ಆದಾಗ ಅದರಿಂದ ರಕ್ಷಿಸಕ್ಕೆ ನಮಗೆ ಹೆಲ್ಪ್ ಮಾಡಿಕೊಡುತ್ತೆ. ಹಾಗೆ ಚ್ಯವನ್ಪ್ರಾಶ್ ಇದು ಜೊತೆಗೆ ವೈರಲ್ ಫೀವರ್, ಕಾಫ್ ಮತ್ತೆ ಕೋಲ್ಡ್ ಮತ್ತು ಇನ್ನೂ ಹೆಚ್ಚಿನ ಕಾಯಿಲೆಗಳನ್ನ ನಿವಾರಿಸಕ್ಕೆ ನಮ್ಗೆ ಹೆಲ್ಪ್ ಮಾಡಿಕೊಡುತ್ತೆ. ಜೊತೆಗೆ ರೋಗ ನಿರೋಧಕ ವ್ಯವಸ್ಥೆಯನ್ನ ಬಲಪಡಿಸುತ್ತೆ, ಉಸಿರಾಟದ ವ್ಯವಸ್ಥೆಯನ್ನ ಬಲಪಡಿಸುತ್ತೆ, ಮತ್ತೆ ಮೆಮೊರಿ, ಕಾನ್ಸಂಟ್ರೇಷನ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ. ಹಾರ್ಟ್ ಕೊಲೆಸ್ಟ್ರಾಲ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ. ಮತ್ತೆ ಬ್ಲಡ್ ಪ್ಯೂರಿಫೈ ಆಗಿ ಕೂಡ ಕೆಲಸ ಮಾಡುತ್ತಿದ್ದು, ಮತ್ತೆ ಜೀರ್ಣ ಶಕ್ತಿಯನ್ನ ಬಲಪಡಿಸುತ್ತೆ. ಎಷ್ಟೋ ಜನಕ್ಕೆ ಜೀರ್ಣ ಶಕ್ತಿ ಕೊರತೆ ಇದ್ರೂ ಕೂಡ ಇದನ್ನ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬಹುದಾಗಿದೆ. ನಂತರ ಸ್ಟಾಮಿನಾನ ಇಂಪ್ರೂವ್ ಮಾಡಿಕೊಡುತ್ತೆ. ಮತ್ತೆ ಬ್ಯಾಕ್ಟೀರಿಯಾಗಳಿಂದ ಸೋಂಕು ತಪ್ಪಿಸಿ ಪುನರ್ ಯೌವನವನ್ನ ತಂದ್ಕೊಡ್ಲಿಕ್ಕೆ ಬೇಗ ಹೆಲ್ಪ್ ಮಾಡಿಕೊಡುತ್ತೆ. ಮತ್ತೆ ಬೇಗ ಮುಪ್ಪಾಗುವಿಕೆಯನ್ನು ಕೂಡ ತುಂಬಾ ತಡೆಗಟ್ಟುತ್ತೆ. ಮತ್ತೆ ಮೂತ್ರ ಸಮಸ್ಯೆನ ನಿವಾರಿಸಿ ಸಂತಾನೋತ್ಪತ್ತಿಗೆ ಸಹಾಯ ಮಾಡಿಕೊಡುತ್ತೆ ಈ ಒಂದು ಚ್ಯವನ್ಪ್ರಾಶ್. ಈ ಚ್ಯವನ್ಪ್ರಾಶ್ ಸಾಕಷ್ಟು ವಿಷಯದಲ್ಲಿ ಇವತ್ತು ತುಂಬಾ ಹೆಲ್ಪ್ ಮಾಡಿಕೊಟ್ಟಿದೆ. ಇವತ್ತು ನಾವು ಅಂದ್ಕೊಂಡಂಗೆ ನಮ್ಮ ಹೆಲ್ತ್ ನಲ್ಲಿ ಚ್ಯವನ್ಪ್ರಾಶ್ ಒಂದು ಹೆಲ್ಪ್ ಮಾಡಿಕೊಟ್ಟಿದ್ರಿಂದವ, ಇಮ್ಯುನಿಟಿ ಐಟಮ್ ನ ನಾವು ಮೇಂಟೈನ್ ಮಾಡೋದ್ರಿಂದವ, ಈ ಇಮ್ಯುನಿಟಿ ಇಂದವ ನಮ್ಮ ಇಮ್ಯುನಿಟಿ ಪವರ್ ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬರ್ತಕ್ಕಂಥ ಯಾವ್ದು ಸೋಂಕು ಸಂಬಂಧ ಕಾಯಿಲೆಗಳಾಗಿರ್ಬೋದು ಅಥವಾ ಈ ಮೇಲೆ ಹೇಳಿ ತಿಳಿಸಿದಂತ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಿವಾರಿಸ್ಕೊಳ್ಳಕ್ಕೆ ಒಂದು ಆಯುರ್ವೇದಿಕ್ ಉತ್ಪನ್ನ ಇದು ನಿಜವಾಗ್ಲೂ ಹೆಮ್ಮೆ ಪಡುವಂತ ಒಂದು ಉತ್ಪನ್ನವಾಗಿದೆ. ಇದು ಇವತ್ತಿನ ಸನ್ನಿವೇಶದಲ್ಲಿ ಎಸ್ಪೆಷಲಿ ನಾವೇನ್ ಹೇಳ್ತಾ ಇದೀವಿ, ಈಗ ಎಷ್ಟೋ ವೈರಸ್ಗಳು, ಕಣ್ಣಿಗೆ ಕಾಣದ ವೈರಸ್ಗಳ ಜೊತೆ ಅಟ್ಯಾಕ್ ಆಗ್ತಾ ಇದೆ. ಎಂತೆಂತ ವೈರಸ್ ಗಳಿಂದ ಇವತ್ತು ಯಾವ್ಯಾವ ಮಾರಣಾಂತಿಕ ಕಾಯಿಲೆಗೆ ಜನ ತುತ್ತಾಗ್ತಾ ಇದಾರೋ ಇದಕ್ಕೊಂದೇ ರಾಮಬಾಣ, ನಿಜವಾಗ್ಲೂ ನಮ್ಮ ಇಮ್ಯುನಿಟಿನ ಹೆಚ್ಚು ಮಾಡ್ಕೊಳ್ಳೋದು. ಕಾಯಿಲೆ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಹಾಗಾಗಿ ಯಾವಾಗ್ಲೂ ನಮ್ಮ ಇಮ್ಯುನಿಟಿನ ಸರಿಯಾದ ವ್ಯವಸ್ಥೆನಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಎಂತದೇ ಸಮಸ್ಯೆನ ನಮ್ಮ ಶರೀರ ನಿಭಾಯಿಸೋದಕ್ಕೆ ಈ ಇಮ್ಯುನಿಟಿ ನಮ್ಗೆ ತುಂಬಾ ಸಹಾಯ ಮಾಡಿಕೊಡುತ್ತೆ. ಜೊತೆಗೆ ಈ ಒಂದು ಚ್ಯವನ್ಪ್ರಾಶ್ನ ಉಪಯೋಗಿಸುವ ವಿಧಾನ ಹೇಗಿದೆಯಪ್ಪ ಅಂತಂದ್ರೆ, ಇದು 1 ಟೀ ಸ್ಪೂನು 12 ಗ್ರಾಮ್ ತೆಗೆದ 1 ಟೀ ಸ್ಪೂನು ದಿನಕ್ಕೆ 2 ಬಾರಿ ದೊಡ್ಡವರು ಉಪಯೋಗಿಸಬಹುದು. ಅದೇ ರೀತಿ ಮಕ್ಕಳು ಉಪಯೋಗಿಸೋದಾದ್ರೆ ಇದೊಂದು ಅರ್ಧ ಟೀ ಸ್ಪೂನ್, ಒಂದು 6 ಗ್ರಾಮ್ ಇರ್ತಕ್ಕಂಥ ಒಂದು ಅರ್ಧ ಟೀ ಸ್ಪೂನ್ ನ ದಿನಕ್ಕೆ 2 ಬಾರಿ ಉಪಯೋಗಿಸಿದ್ರೆ ಸಾಕು. ಡೈರೆಕ್ಟ್ ಆಗಿ ತಗೋಬಹುದು ಅಥವಾ ಮಿಲ್ಕ್ ಜೊತೆ ಕೂಡ ತಗೋಬಹುದಾಗಿದೆ. ಇದು 500 ಗ್ರಾಮ್ದಲ್ಲಿ ದೊರೀತಾ ಇದೆ ಮೋದಿ ಕೇರ್ ನಲ್ಲಿ. MRP ಇದ್ರದ್ದು 215 ರೂಪಾಯಿ ರೇಟ್ ಇದೆ. ಮೋದಿ ಕೇರ್ ಕನ್ಸಲ್ಟೆಂಟ್ ಗೆ 187 ರೂಪಾಯಿಗೆ ದೊರೀತಾ ಇದೆ. ಈ ಒಂದು ಪ್ರಾಡಕ್ಟ್ಸ್ ಮಾರ್ಕೆಟಿಗೆ ಬಂದಾದ್ಮೇಲೆ ಸಾಕಷ್ಟು ಸೆನ್ಸೇಷನ್ ಕೂಡ ಕ್ರಿಯೇಟ್ ಮಾಡಿದೆ. ಈ ಒಂದು ಪ್ರಾಡಕ್ಟ್ಸ್ ನ ನಾನು ಕೂಡ ಉಪಯೋಗಿಸಿದ್ದೀನಿ. ಮತ್ತೆ ಆಲ್ರೆಡಿ ಕೂಡ ಇದನ್ನ ರೆಕಮೆಂಡ್ ಕೂಡ ಮಾಡಿ ಇದರ ರಿಸಲ್ಟ್ ಕೂಡ ತಗೊಂಡಿದ್ದೀನಿ.
ನನಗೆ ಗೊತ್ತಿರಂಗೆ ಈ ಒಂದು ಚ್ಯವನ್ಪ್ರಾಶ್ ಬಂದಾದ್ಮೇಲೆ, ಈ ಚ್ಯವನ್ಪ್ರಾಶ್ ಬರೋಕ್ಕಿಂತ ಮುಂಚೆ ನಮ್ಮ ಮೋದಿ ಕೇಳಿ ಚ್ಯವನ್ಪ್ರಾಶ್ ಇರ್ಲಿಲ್ವಲ್ಲಾಗ ನೀವು ಕೇಳಿರ್ಬೋದು, ಕಳೆದ ಬಾರಿ ಇದೇ ಫಂಡಮೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಈ ಒಂದು ಚ್ಯವನ್ಪ್ರಾಶ್ ಪ್ರತಿಯೊಬ್ಬರು ಭಾರತೀಯರು ಚ್ಯವನ್ಪ್ರಾಶ್ ನ ಯೂಸ್ ಮಾಡಿ ನಿಮ್ಮ ಇಮ್ಯುನಿಟಿಯನ್ನ ಹೆಚ್ಚು ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮೋದಿ ಕೇಳಿದ ಚ್ಯವನ್ಪ್ರಾಶ್ ಇರ್ಲಿಲ್ಲ. ಬಟ್ ಈ ಫಂಡಮೆಂಟ್ ಸಿಚುಯೇಷನ್ ಹೊರತೋ ಏನೋ ನಮ್ಮ ಸಮೀರ್ ಮೋದಿ ಅವರು ನಮಗೋಸ್ಕರ ಎಲ್ಲ ಕನ್ಸಲ್ಟೆಂಟ್ಗೋಸ್ಕರ ಇಡೀ ಭಾರತ ದೇಶದ ಜನರ ಹೆಲ್ತ್ಗೋಸ್ಕರ ಈ ಒಂದು ಚ್ಯವನ್ಪ್ರಾಶ್ ನ 2ನೇ ಅಲೆ ಬರೋದ್ರೊಳಗಡೆ ನಮ್ಮ ಈ ಒಂದು ಚ್ಯವನ್ಪ್ರಾಶ್ ನ ಲಾಂಚ್ ಮಾಡಿದ್ರು. ಬಟ್ ಲಾಂಚ್ ಮಾಡಿದ್ಮೇಲೆ ಈ ಒಂದು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದಂತವ್ರು ಸಾಕಷ್ಟು ಜನ ಶೇರ್ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಈ ಒಂದು ಪ್ರಾಡಕ್ಟ್ಸ್ ತುಂಬಾ ಹೆಲ್ತಿಯ ಒಂದು ಇರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಏನಪ್ಪಾ ಅಂತಂದ್ರೆ ನಮ್ಗೆ ಆಗ್ತಕ್ಕಂಥ ಸುಸ್ತಾಗಿರ್ಲಿ ಅಥವಾ ನಾವೊಂದು ಸಣ್ಣ ಪುಟ್ಟ ಶೀತ ನೆಗಡಿ ಕೆಮ್ಮು ತುತ್ತಾಗೋದಾಗ್ಲಿ, ಮತ್ತೆ ಒಂದು ಕ್ಯೂಟ್ ಮೈಂಡ್ ಅಂತ ಅಂತೀವಲ್ವಾ, ಮತ್ತೆ ಡೈಜೆಷನ್ ಸಿಸ್ಟಮ್ ನ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋದನ್ನ ನಾನು ಈ ಪ್ರಾಡಕ್ಟ್ಸ್ ಇಂದ ಆಲ್ರೆಡಿ ಹರ್ತಿದ್ದೀನಿ. ಈ ಒಂದು ಪ್ರಾಡಕ್ಟ್ಸ್ ನಾನು ಕಸ್ಟಮರ್ಸ್ಗೆ ಅಂದ್ರೆ ಕನ್ಸಲ್ಟೆಂಟ್ ಗೆ ಅಲ್ಲದೆ ಹೊರಗಡೆ ಕಸ್ಟಮರ್ಸ್ಗೂ ಕೂಡ ನಾನು ಕೊಟ್ಟಿದ್ದೀನಿ. ಅಂತ ಕಸ್ಟಮರ್ ಯೂಸ್ ಮಾಡಿದಂತ ಕಸ್ಟಮರ್ ಕೂಡ ವೆಲ್ ರಿಸಲ್ಟ್ಸ್ ಹೇಳಿದ್ದಾರೆ. ಇವತ್ತು ಎಷ್ಟೋ ಜನ ಏಜ್ಡ್ ಪರ್ಸನ್ಸ್ ಗಳು ಕೊಟ್ಟಿದ್ದಾರೆ. ಅಂತವ್ರು ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಅವರು ನನಗೆ ಹೇಳಿರ್ತಕ್ಕಂಥ ಕೆಲವೊಂದು ಜನ ಹೇಳಿರ್ತಕ್ಕಂಥದ್ದು, ನನಗೆ ಡೈಜೆಷನ್ ಸಮಸ್ಯೆ ನಿಜವಾಗ್ಲೂ ಚ್ಯವನ್ಪ್ರಾಶ್ ತಿಂದಾಗ ಬೆಳಿಗ್ಗೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ತಿಂತಾ ಇದ್ದೀನಿ, ಚ್ಯವನ್ಪ್ರಾಶ್ ತಿಂದಾದ್ಮೇಲೆ ಡೈಜೆಷನ್ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ಈಗ ಆ ಕಷಾಯ ಈ ಕಷಾಯ ಕುಡಿದು ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಟ್ಟು ನಂಗೆ ಡೈಜೆಷನ್ ಸಮಸ್ಯೆನೇ ಒಂಥರ ಆದಂಗೆ ಆಗ್ಬಿಟ್ಟಿತ್ತು. ಆದ್ರೆ ಈ ಒಂದು ಚ್ಯವನ್ಪ್ರಾಶ್ ತಿಂದಾದ್ಮೇಲೆ ಬಹಳ ನಂಗೆ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡಿಕೊಟ್ಟಿದೆ. ಮತ್ತೆ ಎಷ್ಟೋ ಜನ ಈ ಸಣ್ಣ ಪುಟ್ಟ ಶೀತಗಳಂತ ಫೇಸ್ ಮಾಡ್ತೀವಿ ಅಂತಲ್ಲ, ಒಂದ್ ದಿವಸ ಕಂಟಿನ್ಯೂ 2 ಗ್ಲಾಸ್ ತಣ್ಣೀರು ಕುಡಿದ್ರೆ ಸಾಕು ಶೀತ ಆಗುತ್ತೆ ಅಂತ, ಅಂತವ್ರು ಕೂಡ ಈ ಚ್ಯವನ್ಪ್ರಾಶ್ ಯೂಸ್ ಮಾಡೋ ಟೈಮಲ್ಲಿ ಆ ಸಮಸ್ಯೆ ಫೇಸ್ ಮಾಡ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಓವರ್ ಟು ವಿಜಯ್ ಸರ್. ಎಸ್, ಥ್ಯಾಂಕ್ ಯು ಲಿಂಗರಾಜು ಫಾರ್ ಗಿವಿಂಗ್ ಡೀಟೇಲ್ ನಾಲೆಡ್ಜ್. ಎಸ್ ಫ್ರೆಂಡ್ಸ್, ಈಗ ಈ ಒಂದು ಪ್ರಾಡಕ್ಟ್ ಅನ್ನ ವಿಶೇಷತೆ ಯಾರು ಇದನ್ನ ಬಳಸಿ ರೆಕಮೆಂಡ್ ಮಾಡಿ ಯಾರಿಗೆಲ್ಲ ಇದರಲ್ಲಿ ಡಿಫ್ರೆನ್ಸ್ ಅನ್ಸಿದೆ, ಬೇರೆ ಚ್ಯವನ್ಪ್ರಾಶ್ಗೂ ನಮ್ಮ ಚ್ಯವನ್ಪ್ರಾಶ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಪ್ಲಸ್ ನಿಮಗೆ ಇದರಿಂದ ಯಾರಿಗೆ ಆರೋಗ್ಯದಲ್ಲಿ ಡಿಫ್ರೆನ್ಸ್ ಆಗಿದೆ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋಬೋದಾ? ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಶ್ರೀಧರ್ ಹಿರಿಯೂರಿಂದ. ಸರ್, ನಾನು ಕೂಡ ಈ ಒಂದು ನಮ್ಮ ವೆಲ್ ಚ್ಯವನ್ಪ್ರಾಶ್ ನ ಯೂಸ್ ಮಾಡಿದ್ದೀನಿ. ತುಂಬಾನೇ ಹ್ಯಾಪಿ ಫೀಲಿಂಗ್ ಇದೆ ಸರ್. ನನ್ನ ಒಂದು ಶರೀರದಲ್ಲಿ ಆಗುವಂತ ಏರುಪೇರುಗಳನ್ನ ಈಗ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಈ ಒಂದು ಚ್ಯವನ್ಪ್ರಾಶ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಡೈಜೆಷನ್ ಒಂದು ಪವರ್ ಹೆಚ್ಚಾಗಿದೆ. ಹಾಗೆ ಹೊಟ್ಟೆ ನನಗೆ ಹಸುವಾಗ್ತಿರ್ಲಿಲ್ಲ ಪ್ರಾಪರ್ ಆಗಿ ಟೈಮ್ಗೆ. ಸೊ ಹಾಗಾಗಿ ಊಟನ ಸ್ಕಿಪ್ ಮಾಡ್ತಿದ್ದೆ. ಈ ಒಂದು ಚ್ಯವನ್ಪ್ರಾಶ್ ತಗೊಳಕ್ ಶುರು ಮಾಡಿದ್ಮೇಲೆ ಹಸುವಿನ ಒಂದು ಟೈಮ್ ಕರೆಕ್ಟ್ ಆಗಿ ಟೈಮ್ಗೆ ಆಗುತ್ತೆ. ಸೊ ಹಾಗೇನೆ ಕೂಡ ಒಂದು ನಿಶಕ್ತಿಗೆ ಒಳಗಾಗಿರುವಂತ ಸಮಯದಲ್ಲಿ ಶಕ್ತಿಯಾಗಿ ಇರ್ದೀನಿ ಅನ್ನೋ ಒಂದು ಫೀಲ್ ಆಗ್ತಾ ಇದೆ ಸರ್. ಹಾಗೆ ಪ್ರೈಸ್ ತುಂಬಾನೇ ಯೂನಿಕ್ ಆಗಿದೆ ಸರ್. ನಮ್ಮ ಸಮೀರ್ ಮೋದಿ ಸರ್ ರೈಟ್ ಟೈಮ್ಗೆ ರೈಟ್ ಪ್ರಾಡಕ್ಟ್ ನ ಈ ಒಂದು ಮನುಕುಲ ಸೇವೆಗೆ ನೀವೇನು ವರ್ಡ್ ನ ಯೂಸ್ ಮಾಡ್ತೀರಾ ಆ ಒಂದು ನಿಟ್ಟಲ್ಲಿ ನಾನು ಅದನ್ನ ಫೀಲ್ ಮಾಡ್ತಾ ಇದ್ದೀನಿ ಸರ್, ಈ ಒಂದು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡೋಂತ ಮುಖಾಂತರ. ಸೊ ಇದು ಒಂಥರ ನನಗೆ ವರದಾನದ ಪ್ರಾಡಕ್ಟ್ ಅಂತಾನು ಕೂಡ ನಾನು ಫೀಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಟಿ ಸರ್. ಥ್ಯಾಂಕ್ ಯು. ಕಿರಣ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಈ ಒಂದು ಚ್ಯವನ್ಪ್ರಾಶ್ ಮೊದಲು ಬರೋಕ್ಕಿಂತ ಮುಂಚೆ ನಾನು ಬೇರೆ ಒಂದು ಕಂಪ್ನಿದು ಯೂಸ್ ಮಾಡ್ತಿದ್ದೆ. ಏನಂತಂದ್ರೆ 1 kg ಬಂದು ₹1,200 ಕಾಸ್ಟ್. ಅಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿದು ನಾನು ಹುಡುಕಿ ಆಯುರ್ವೇದದು ತಗೊಳ್ತಾ ಇದ್ದೆ. ಸೊ ಆಮೇಲೆ ನಮ್ಮ ಒಂದು ಮುದಿಕೇರಲ್ಲಿ ಲಾಂಚ್ ಆಗುತ್ತೆ ಅಂತ ಗೊತ್ತಾದಾಗ ನಾನು ಕಡಿಮೆ ತಗೋಬೇಕಾಗಿತ್ತು, ಬಟ್ ತಗೊಳ್ಳಿಲ್ಲ. ಯಾಕೆಂತಂದ್ರೆ ನಮ್ಮ ಎಮ್ಮೆ ಮುದಿಕೇರು ಅಷ್ಟು ಚೆನ್ನಾಗಿರುತ್ತೆ, ಇನ್ನೂ ಒಳ್ಳೆ ಕ್ವಾಲಿಟಿ ಕೊಡುತ್ತೆ ಅಂತ ಹೇಳಿ ತಗೊಳ್ತಾ ಬಂದೆ. ಸೊ ಬೇರೆ ಕಂಪ್ನಿ ಯೂಸ್ ಮಾಡ್ತಿದ್ನಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್. ಯಾಕೆಂತಂದ್ರೆ ನಾನು ಯೂಸ್ ಮಾಡಿದ್ದೀನಿ, ಇನ್ನೂ ಹೆಚ್ಚಿನಾಗಿ ನಮ್ಗೆ ಬೂಸ್ಟ್ ಮಾಡುತ್ತೆ ಚೆನ್ನಾಗಿ. ಸೊ ಹೆಲ್ತ್ ಚೆನ್ನಾಗಿ ಕಾಪಾಡ್ತಾ ಇದೆ. ಸೊ ಖುಷಿಯಾಗಿ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಏನಂತಂದ್ರೆ ನನ್ನ ಒಂದು ಟೀಮಲ್ಲಿ ಬಂದು ಲಾಂಚ್ ಆದ್ಮೇಲೆನೆ ನಾನು ಒಂದು 15 ಜನಕ್ಕೆ ನಾನು ಇದನ್ನ ಕೊಟ್ಟೆ. ತುಂಬಾ ಜನಕ್ಕೆ ಬೇಕಿತ್ತು, ಬಟ್ ಸ್ಟಾಕ್ ಸಿಗ್ತಾ ಇರಲಿಲ್ಲ. ನೆನೆ DP ಅವ್ರು ಫೋನ್ ಮಾಡಿದ್ರು ಇಮಿಡಿಯೇಟ್ ರಾತ್ರಿ, ಸರ್ 28 ಪೀಸ್ ಇದೆ ತಗೊಳ್ಳಿ ಅಂತ. ನಾನು ಇಮಿಡಿಯೇಟ್ 16 ಪೀಸ್ ಅಷ್ಟೇ ಸಿಕ್ಕಿದೆ ನನಗೆ, ಅಷ್ಟು ಆರ್ಡರ್ ಮಾಡಿದೆ. ಈ ಒಂದು ವಂಡರ್ಫುಲ್ ಪ್ರಾಡಕ್ಟ್ಗೆ ಕೊಟ್ಟಂತ ಸಮೀರ್ ಮೋದಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಆಶ್ರಮ. ಸರ್, ಗುಡ್ ಮಾರ್ನಿಂಗ್. ಸುಧಾಕರ್. ನಿಜವಾಗ್ಲೂ ನಮ್ಮ ಚ್ಯವನ್ಪ್ರಾಶ್ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂತಾನೆ ಹೇಳ್ಬೋದು. ಸೊ ಅದೇ ತರನೇ ಇದೆ. ನಿಜವಾಗ್ಲೂ ಏನಪ್ಪ ಹಿಂಗಿದೆ ಅಂತ ಅನ್ಕೋತಿದ್ದೆ ನಾನು ಫಸ್ಟ್ ಓಪನ್ ಮಾಡಿದಾಗ.
ತುಂಬಾನೇ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ ಸರ್. ಅರಗ್ನೆ ನಮ್ಮ ತಾಯಿಗೆ ಸ್ವಲ್ಪ ಡೈಜೆಷನ್ ಆಗಿತ್ತು, ಸೊ ಅದು ತುಂಬಾ ಅರಗ್ನೆ ಆಗುತ್ತೆ, ಚೆನ್ನಾಗಿ ಜೀರ್ಣಶಕ್ತಿ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ನಾನ್ ಬಳಸಿದೀನಿ. ಯಾವುದೇ ಗಂಟ್ಲಲ್ಲಿ ಕಿಚ್ಕಿದ್ರೆ ಸೊ ಈ ಮೆಣಸು ಇರೋದ್ರಿಂದ ಖಾರದ ತರ, ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ. ತುಂಬಾನೇ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ. ತುಂಬಾ ಚೆನ್ನಾಗಿದೆ. ಇನ್ನು ಬಳಸ್ತಾ ಇದ್ದೀನಿ. ಇನ್ನು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡ್ಬೇಕು. ಬಿಸಿನೀರಿಗೆ ತುಂಬಾ ಚೆನ್ನಾಗಿ ಕರಗತ್ತೆ, ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಡಾಕ್ಟರ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇದು ಚ್ಯವನಪ್ರಾಶ್ ನಾನು ತಗೊಂಡಿದ್ದೀನಿ ಸರ್. ಇದನ್ನ ನಾನು ಹೆಂಗ್ ತಗೊಂತ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನ ನೀರಿನ ಜೊತೆಗೆ ತಗೊಂಡ್ರೆ ಇದು ಒಂದು ಔಷಧಿಯಾಗಿ ಒಂದು ಪರಿಣಾಮ ಬೀರುತ್ತೆ ಸರ್. ಇದು ಔಷಧಿಯಾಗಿ ಹೆಂಗ್ ಪರಿಣಾಮ ಬೀರುತ್ತೆ ಅಂದ್ರೆ ವಾತ ಪಿತ್ತ ಮತ್ತೆ ಕಫಕ್ಕೆ ಬಹಳ ಒಂದು ಪರಿಣಾಮಕಾರಿ ಒಂದು ಚ್ಯವನಪ್ರಾಶ್ ಅಂತ ಹೇಳ್ಬೋದು. ಮತ್ತೆ ಹಾಲಿನ ಜೊತೆ ತಗೊಂಡ್ರೆ ಇದು ಟಾನಿಕ್ ಆಗಿರುತ್ತೆ ಸರ್. ಇದನ್ನ ನಾನು 2 ತರ ಪ್ರಯೋಗ ಮಾಡಿ ನೋಡಿದ್ದೀನಿ. ನನಗೆ ನಿಶಕ್ತಿ ಬಹಳ ಇತ್ತು. ಇದನ್ನ ಹಾಲಿನ ಜೊತೆಗೆ ತಗೊಂಡಾಗ ನನಗೆ ಟಾನಿಕ್ ಆಗಿತ್ತು ಸರ್ ಇದು. ಮತ್ತೆ ಬೆಳಗಿನ ಹೊತ್ತು ನೀರಿನ ಜೊತೆಗೆ ತಗೊಂಡಾಗ ವಾತ ಮತ್ತು ಪಿತ್ತ ಕಫ ಮತ್ತು ಇದು ಬಹಳ ಒಂದು ಕ್ರಮೇಣ ನನಗೆ ಕಂಪ್ಲೀಟ್ ಸ್ವಲ್ಪ ಕ್ಯೂರ್ ಆಗ್ತಾ ಇದೆ ಸರ್ ಇದು. ಥ್ಯಾಂಕ್ ಯು ಸರ್. ಇದು ನನ್ನ ಎಕ್ಸ್ಪೀರಿಯನ್ಸ್. ಮತ್ತೆ ಬೇರೆ ಒಂದು ಚ್ಯವನಪ್ರಾಶ್ಗಿಂತ ಇದು ಬಹಳ ಡಿಫ್ರೆಂಟ್ ಆಗಿದೆ ಸರ್, ಬಹಳ ಚೆನ್ನಾಗಿದೆ. ಮತ್ತೆ ತಿನ್ಲಿಕ್ಕೂ ಜನ ಇಷ್ಟಪಡ್ತಾರೆ ಸರ್. ಇದನ್ನ ಬಹಳ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ನೆಕ್ಸ್ಟ್ ಸುನೀತಾ ಮ್ಯಾಮ್. ಗುಡ್ ಮಾರ್ನಿಂಗ್. ಅಜ್ಜಿ ಲೇಹ ಅಂತ ಮಾಡ್ಕೊಂಡು ಎವ್ರಿ ಮಾರ್ನಿಂಗ್ ತಿಂತೀವಿ. ಅದಕ್ಕೆ ಅವ್ರಿಗೆ ಶುಗರ್ ಬಿ ಏನಿಲ್ಲ. 97 years ಆದ್ರೂ ಹೆಲ್ತಿ ಆಗಿದ್ದಾರೆ. ಬಟ್ ಈ ಒಂದು ಚ್ಯವನಪ್ರಾಶ್ ಮೋದಿಕೆರೆಯಲ್ಲಿ ಲಾಂಚ್ ಆದಾಗ ಒಂದು 10 ಪೀಸ್ ನಾನು ಆರ್ಡರ್ ಮಾಡಿದ್ದೆ ನೋಡೋಣ ಅಂತ. ಬಟ್ ಫಸ್ಟ್ ಟೈಮ್ ನಾನು ಓಪನ್ ಮಾಡಿದಾಗ ನಮ್ಮ ಅಜ್ಜಿಗೆ ಕೊಟ್ಟಾಗ ನಾನು ಇನ್ ಮುಂದೆ ಲೇಹ ಮಾಡೋಷ್ಟಿರೋದಿಲ್ಲ, ಇದರಲ್ಲಿ ಅಷ್ಟು ಇದೆ, ಚೆನ್ನಾಗಿದೆ ಇದು ಅಂತ ಡೈಲಿ ತಗೋತಿದ್ದಾರೆ. ಪ್ಲಸ್ ಮಕ್ಕಳಿಗೂ ಇದನ್ನ ನಾನು ಡೈಲಿ ಕೊಡ್ತಿದ್ದೀನಿ. ತುಂಬಾ ಎಫೆಕ್ಟಿವ್ ಆಗಿದೆ. ಪ್ಲಸ್ ಬಾಯಲ್ಲಿ ಇಟ್ಕೊಂಡಾಗ ಎಷ್ಟು ಫ್ಲೇವರ್ಸ್ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಅಷ್ಟು ಫ್ಲೇವರ್ಸ್ ರೆಕಗ್ನೈಸ್ ಆಗುತ್ತೆ. ಬಿಕಾಸ್ ಡೈಲಿ ನಾವು 6 ರಸಗಳು ಅಂತಾರೆ, 8 ರಸಗಳನ್ನ ಡೈಲಿ ತಿನ್ಬೇಕಂತೆ. ಸೊ ಆ ತರ ಇದ್ರಲ್ಲಿ ಎಲ್ಲಾ ರಸಗಳದ್ದು ಟೇಸ್ಟ್ ನಿಮ್ಗೆ ಸಿಗುತ್ತೆ. ನಾಲ್ಗೆ ಅನ್ನೋದು ಚುರುಕ ಆಗುತ್ತೆ. ಯಾರಿಗೆ ಲೈಕ್ ಟೇಸ್ಟೇ ಸಿಗ್ತಿಲ್ಲ, ಸಪ್ಪೆ ಆಗ್ಬಿಟ್ಟಿದೆ ಅಂತಾರೆ ಅಂತವ್ರಿಗೆ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ. ಇದು ಇನ್ನೂ 30 ಪೀಸಸ್ ಆರ್ಡರ್ ಬಂದಿತ್ತು. ಬಟ್ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಪ್ರಾಡಕ್ಟೇ ಸ್ಟಾಕ್ ಔಟ್ ಆಗುತ್ತೆ. ಸೊ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಚ್ಯವನಪ್ರಾಶ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಲಾಸ್ಟ್ ಹರಿಕಾಂತ್ ಸರ್. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಆಕ್ಚುಲಿ ಹೊರಗಡೆಯಿಂದ ಯಾವ್ದು ಚ್ಯವನಪ್ರಾಶ್ ತಿಂದಿರ್ಲಿಲ್ಲ. ಬಟ್ ನಮ್ಮ ಮೋದಿಕೆರೆದಲ್ಲಿ ಬಂದ ಕೂಡಲೇ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿ ತಿಂದಾದ ಕೂಡಲೇ ನಮ್ಮ ಜನರಿಗೆಲ್ಲ ಸಜೆಸ್ಟ್ ಮಾಡಿದವಾಗ ಒಬ್ರು CID ಆಫೀಸರ್ಸ್ ಒಂದು 8 ಪೀಸ್ ನನ್ನ ಕಡೆಯಿಂದ ಆರ್ಡರ್ ಕನ್ಫರ್ಮ್ ಮಾಡಿದ್ರು. ಅವ್ರಿಗೆ 8 ಪೀಸ್ ಕೊಟ್ಟಾದ್ಮೇಲೆ ಅವ್ರದ್ದು ಫೀಡ್ಬ್ಯಾಕ್ ಕೇಳಿದೆ ನಾನು. ಅವ್ರು ಹೇಳ್ತಾ ಇದ್ರು ಹೊರಗಡೆದು ಚ್ಯವನಪ್ರಾಶ್ ತಿಂತಾ ಇದ್ದವಾಗ ಅಷ್ಟೊಂದು ಸ್ಮೂತ್ ಆಗಿ ಗ್ರೈಂಡ್ ಆಗ್ತಿರ್ಲಿಲ್ಲ. ಬಟ್ ಇದು ನಾಲ್ಗೆಲ್ಲಿ ಇಟ್ಕೊಂಡಿದ್ರೆ ಎಕ್ದಮ್ ಕರ್ಗಿ ಎಕ್ದಮ್ ಒಳ್ಳೆ ಟೇಸ್ಟ್. ಮತ್ತೆ ಮೇಡಮ್ ಹೇಳ್ದಂಗೆ ಎಲ್ಲಾ ರೀತಿಯಾದಂತ ಇಂಗ್ರೀಡಿಯೆಂಟ್ಸ್ ಟೇಸ್ಟ್ ನಮ್ಗೆ ಫೀಲ್ ಆಗ್ತಿದೆ ಅಂತ ಹೇಳ್ಕೊಂಡು ಅವ್ರು ಮಾಡ್ತಿದ್ರು. ನನಗೂ ಸಹ ಹಾಗೆ ಅನ್ಸಿದೆ. ನನಗೂ ಸ್ವಲ್ಪ ಕಫ ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು, ಅದು ಇವಾಗ ಕಡಿಮೆ ಆಗ್ತಿದೆ. ನಾನು ಡೈಲಿ ಬೇಸ್ ಅಲ್ಲಿ ಇದನ್ನ ಕನ್ಸ್ಯೂಮ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹರಿಕಾಂತ್ ಸರ್. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಶೇರಿಂಗ್ಸ್. ಇನ್ನು ನೆಕ್ಸ್ಟ್ ನಮ್ಮ ಮುಂದಿನ ಒಂದು ಪ್ರಾಡಕ್ಟ್ ಹೋಗೋಣ. ನಮ್ಮ ಮುಂದಿನ ಒಂದು ಪ್ರಾಡಕ್ಟ್ ಇವತ್ತಿನ ಒಂದು ರೋಗನಿರೋಧಕ ಶಕ್ತಿಗೆ ಕಂಪ್ಲೀಟ್ ಪ್ಯಾಕೇಜ್ ಅಂಡ್ ವೆಯ್ಟ್ ರಿಡಕ್ಷನ್ ಗೆ ಉಪಯೋಗ ಆಗ್ತಕ್ಕಂತ ಪ್ರೋಟೀನ್ ಕ್ರೆಸ್ಟ್. ಈ ಪ್ರೋಟೀನ್ ಕ್ರೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೋಟೀನ್ ಕ್ರೆಸ್ಟ್ ನಮಗೆ ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳಿಸೋದಕ್ಕೆ ಲತಾ ಡಿಜಿ ಬರ್ತಿದಾರ. ಗುಡ್ ಮಾರ್ನಿಂಗ್. ಪ್ರಾಡಕ್ಟ್ ಪ್ರೋಟೀನ್ ಕ್ರಸ್ಟ್ ಬಗ್ಗೆ ಮಾಹಿತಿ ಕೊಡಲು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ರಾಡಕ್ಟ್ ನಮ್ಮ ದೇಹಕ್ಕೆ ಫುಡ್ ಸಪ್ಲಿಮೆಂಟರಿ ಕೂಡ ಆಗಿದೆ. ಈ ಪ್ರೋಟೀನ್ ಕ್ರಸ್ಟ್ ಬಗ್ಗೆ ಹೇಳ್ಬೇಕಾದ್ರೆ ಇದು ಒಂದು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಹೊಂದಿದೆ. ಈ ಇಂಗ್ರೀಡಿಯೆಂಟ್ಸ್ ಅಂದ್ರೆ ವೀಟ್, ಸೋಯಾ ಮತ್ತು ಮಾಲ್ಟ್. ಈ ಮೂರು ಧಾನ್ಯಗಳಿಂದ ಸಮ್ಮಿಶ್ರಣದಿಂದ ಮಾಡಿರುವಂತಹ ಪೌಡರ್ ಕೂಡ ಆಗಿದೆ. ಇದು ಒಂದು ನ್ಯೂಟ್ರಿಷನ್ ಡ್ರಿಂಕ್ ಆಗಿದೆ. ಸೋಯಾ ಪ್ರೋಟೀನ್, ಐಸೋಲೇಟ್, ವೇ ಪ್ರೋಟೀನ್ ಮತ್ತು ಗುಡ್ನೆಸ್ ಮಾಲ್ಟ್ ಈ ಮೂರು ಅಂಶಗಳ ಸಮ್ಮಿಶ್ರಣದಿಂದ ಮಾಡಿರುವಂತಹ ಪ್ರೋಟೀನ್ ಆಗಿದೆ.
ಈ ಪ್ರೋಟೀನ್ ದೇಹದ ಬೆಳವಣಿಗೆ ಹಾಗೂ ಮಾಂಸಖಂಡಗಳ ಬೆಳವಣಿಗೆಗೆ ಬೇಕಾದಂತಹ ಅಂಶಗಳನ್ನು ಇದು ಕೂಡ ಒದಗಿಸುತ್ತದೆ. ನ್ಯೂಟ್ರಿಷನ್ ಡ್ರಿಂಕ್ ಇದರಲ್ಲಿ ಹಲವಾರು ವಿಟಮಿನ್ಸ್ ಮಿನರಲ್ಸ್ ಕೂಡ ಸಹಜವಾಗಿ ಒಳಗೊಂಡಿರುತ್ತದೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಗೂ ಸಹ ತುಂಬಾ ಹೆಲ್ಪ್ ಆಗಿದೆ. ನಮ್ಮ ದೇಹಕ್ಕೆ 25 ಗ್ರಾಂ ಪ್ರೋಟೀನ್ ತೆಗೆದುಕೊಂಡ್ರೆ ಅದರಲ್ಲಿ ನಮಗೆ 8.75 ಪ್ರೋಟೀನ್ ಸಿಗುತ್ತೆ. ಪಿಡಿಕಾಸ್ ಅಂದ್ರೆ ಪಿಡಿಕಾಸ್ 1.0 ಹೈಯೆಸ್ಟ್ ಕ್ವಾಲಿಟಿ ಪ್ರೋಟೀನ್ ಇದೆ. ಇದನ್ನು ಲೇಬಲ್ ಮೇಲೂ ಕೂಡ ನಾವು ತೋರಿಸ್ಕೊಡ್ಬೋದು. ಪಿಡಿ ಕ್ರಾಸ್ ಅಂದ್ರೆ ಪ್ರೋಟೀನ್ ಡೈಜೆಸ್ಟ್ ಕರೆಕ್ಟ್ಲಿ ಅಮಿನೋ ಆಸಿಡ್. ನಮ್ಮ ದೇಹಕ್ಕೆ ಬೇಕಾದ 9 ಅಮಿನೋ ಆಸಿಡ್ ನ್ಯಾಚುರಲ್ ಫೈಬರ್ ಕಂಟೆಂಟ್ ಕೂಡ ಇದೆ. ಇದರಿಂದ ನಮಗೆ ಕರುಳಿನ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಗುಡ್ನೆಸ್ ಮತ್ತು ಮಾಲ್ಟ್ ಗ್ರೈನ್ಸ್ ಇರೋದ್ರಿಂದ ದೇಹಕ್ಕೆ ನಾರಿನ ಪದಾರ್ಥಗಳು ಯಥೇಚ್ಛವಾಗಿ ಕೂಡ ಸಿಗುತ್ತದೆ. ಈ ಪ್ರೋಟೀನ್ ಯಾರೆಲ್ಲ ಬಳಸಬಹುದು ಅಂದ್ರೆ ವಯಸ್ಕರರು, ವೃದ್ಧರು, ಮಕ್ಕಳ ಗ್ರೋತಿಗೆ ಬಳಸಬಹುದು. ಆಕ್ಟಿವ್ ಪೀಪಲ್ ಸಹ ಕೂಡ ಬಳಸಬಹುದು. ದಿವಸಕ್ಕೆ 1.5 ಸ್ಕೂಪ್ ಕೂಡ ತಗೊಳ್ಬಹುದು. ಇದು ಹಾಲು ಮತ್ತು ನೀರಲ್ಲಿ ಮಿಕ್ಸ್ ಮಾಡಿ ತಗೋಬಹುದು. ಇದು ಒಂದು ಚಾಕ್ಲೇಟ್ ಫ್ಲೇವರ್ ಇಂದ ಕೂಡಿದೆ. ಇದು ನಮ್ಮ ದೇಹದ ತೂಕವನ್ನು ಸಹ ಕಡಿಮೆ ಮಾಡುತ್ತದೆ, ದೇಹಕ್ಕೆ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಡಯಟ್ ಮಾಡುವವರು ಕೂಡ ಆರೋಗ್ಯಕರವಾಗಿರುತ್ತಾರೆ. ಅತಿ ಹೆಚ್ಚು ಪೌಷ್ಟಿಕಾಂಶದಿಂದ ಸಹ ಕೂಡಿದೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಲತಾ ಫಾರ್ ಗಿವಿಂಗ್ ನಾಲೆಡ್ಜ್. ಈಗ ಈ ಪ್ರೋಟೀನ್ ಕ್ರಸ್ಟ್ ನ ಯಾರೆಲ್ಲ ಬಳಸ್ಕೊಂಡಿದ್ದೀರಾ, ಇದರದ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಪ್ರೋಟೀನ್ ವೆಯ್ಟ್ ಲಾಸ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕ್ರಸ್ಟ್ ಇದು. ಆ ವೆಯ್ಟ್ ಲಾಸ್ಗೆ ಯಾರಿಗೆಲ್ಲ ರಿಸಲ್ಟ್ಸ್ ಬಂದಿದೆ, ಪ್ಲಸ್ ಇದನ್ನ ಕಂಪ್ಲೀಟ್ ಪ್ಯಾಕೇಜ್ ಟೋಟಲಿ ಪ್ರೋಟೀನ್ ಮತ್ತೆ ವಿಟಮಿನ್ ಮಿನರಲ್ಸ್ ಎಲ್ಲ ಕಾಂಬಿನೇಷನ್ ಇರ್ತಕ್ಕಂಥ ಇದನ್ನ ತಗೊಂಡ್ರೆ ಸಪರೇಟ್ ಪ್ರೋಟೀನ್ ಮತ್ತೆ ಸಪರೇಟ್ ಮಲ್ಟಿ ಮಿನರಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲದೂ ಸಹ ಸೇಮ್ ಇದೆ. ಬರೀ ಪ್ರೋಟೀನ್ ತಗೊಳ್ಳೋರು ಸಪರೇಟ್ ಆಗಿ ಬೇಕಾದ್ರೆ ತಗೋಬಹುದು, ಬಟ್ ಇದೆಲ್ಲದಲ್ಲೂ ಇದ್ದಾಗ ಇದು ಕಾಮನ್ ಅಡ್ವಾಂಟೇಜ್ ಫುಲ್ಫಿಲ್ ಮಾಡುತ್ತೆ. ಈಗ ಈ ಪ್ರೋಟೀನ್ ಕ್ರಸ್ಟ್ ನ ಪ್ರಾಫಿಟ್ ನ ನೋಡೋಣ, ಏನೇನ್ ಬೆನಿಫಿಟ್ ಸಿಕ್ಕಿದೆ. ಗಜೇಂದ್ರ ಸರ್, ಗುಡ್ ಮಾರ್ನಿಂಗ್. ಈ ಒಂದು ಪ್ರೋಟೀನ್ ಕ್ರಸ್ಟ್ ಏನಪ್ಪಾ ಅಂದ್ರೆ ನಾನು ಕೂಡ ಪರ್ಸನಲಿ ಬಳಸಿದ್ದೀನಿ. ಟೋಟಲ್ 79 kg ನಂದು ವೇಟ್ ಲಾಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದೆ. ಈಗ 1 ಮಂತ್ ನಾನು ಬಳಸಿದ್ದೀನಿ. ಮೊನ್ನೆ ವೇಟ್ ನ ಚೆಕ್ ಮಾಡ್ಕೊಂಡೆ 73 ಇದೀನಿ. ಒಂದು ಊಟನ ಸ್ಕಿಪ್ ಮಾಡಿದೀನಿ. ರಾತ್ರಿ ಊಟನ ಸ್ಕಿಪ್ ಮಾಡ್ಬಿಟ್ಟು ಊಟದ ಬದಲಾಗಿ ಇದನ್ನ ತಗೊಳ್ತಾ ಹೋಗಿದ್ದೀನಿ. ಯಾವಾಗ್ಲೂ ಕೂಡ ಬಾಡಿ ತುಂಬಾನೇ ಆಕ್ಟಿವ್ ಆಗಿರುತ್ತೆ ಇದನ್ನ ತಗೊಂಡಾಗ. ಎನರ್ಜಿ ಅಂತೂ ತುಂಬಾನೇ ಹೈ ಇರುತ್ತೆ. ನಿದ್ದೆನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಸರ್. ಓವರ್. ಥ್ಯಾಂಕ್ ಯು ಗಜೇಂದ್ರ. ಓಕೆ, ನೆಕ್ಸ್ಟ್ ಗರೀಬ್ ಸಾಬ್. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ಪ್ರೋಟೀನ್ ಕ್ರಸ್ಟ್ ಆಮೇಲೆ ಫ್ಲಾಕ್ಸ್ ಸೈಡ್ ಎರಡು ನನ್ನ ಮಗಳಿಗೆ ಕೊಟ್ಟಿದ್ದೆ ಸರ್. ವೆಯ್ಟ್ ಕಮ್ಮಿ ಆಗಕ್ಕೆ ಒಂದೇ ತಿಂಗಳಿಗೆ 5 kg ಕಮ್ಮಿ ಆಗಿದೆ ಸರ್. ಆಮೇಲೆ ರೈಸ್ ಬೆಳಗ್ಗೆ ಕೇಳಿದ್ದೆ ಸರ್, ಬರೀ ಚಪಾತಿ ಮುದ್ದೆ ತಿನ್ನಕ್ಕೆ ಕೇಳಿದ್ದೆ ಅಷ್ಟೇ ಸರ್. ಆಮೇಲೆ ನಾವು ಮನೆಯಲ್ಲಿನೂ ಇದನ್ನ ಉಪಯೋಗಿಸಿದ್ವಿ ಸರ್. ನಾವು ಈ ಮೊಣಕಾಲು ನೋವು ಅಂತಾರೆ ಸರ್, ಅದು ತಿರ್ಗಿ ಆಮೇಲೆ ಹೆಣ್ಮಕ್ಳಿಗೆ ಗರ್ಭಕೋಶ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗಿತ್ತು ಸರ್ ಇದು. ಓಕೆ ಸರ್, ಓವರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಪ್ರೋಟೀನ್ ಕ್ರಸ್ಟ್ ಬೆಸ್ಟ್ ಪ್ರಾಡಕ್ಟ್ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ನಂದು ಬಜ್ಜು ಮತ್ತೆ ಹೊಟ್ಟೆ ಜಾಸ್ತಿ ಆಗ್ತಾ ಇತ್ತು, ತೂಕ ಮಾತ್ರ ಸಿಕ್ಕಾಪಟ್ಟಾಗಿತ್ತು. 75 kg ಹೋಗಿದ್ದೆ. ಈಗ ನಾನು ಇದನ್ನ ಬಳಸಕತ್ತಿ 3 ತಿಂಗಳಾಯ್ತು. ಇವಾಗ ನನ್ನ ವೇಟ್ 66 ಬಂದಿದೆ. ನಾನು IT ತಕ್ಕಂಗೆ ವೇಟ್ ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ತೆ ಸುಸ್ತಾಗ್ತಾ ಇತ್ತು, ಕಾಲೆಲ್ಲ ಹರ್ತಾ ಬರ್ತಾ ಇತ್ತು. ಈಗ ತುಂಬಾನೇ ಬೆನಿಫಿಟ್ ಆಗಿದೆ ಈ ಒಂದು ಪ್ರೋಟೀನ್ ಕ್ರಸ್ಟ್ ಇಂದ. ಸಾಕಷ್ಟು ಜನಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಮೆಮೊರಿ ಪವರ್ ತುಂಬಾನೇ ಚೆನ್ನಾಗಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ಓವರ್. ಸರ್, ಗುಡ್ ಮಾರ್ನಿಂಗ್ ಸರ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಪ್ರೋಟೀನ್ ಕ್ರಸ್ಟ್ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಸರ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿ ಇದ್ರ ಜೊತೆ ನಮ್ಮ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ 1 ಸ್ಕೂಪ್, ಇದೊಂದು ಸ್ಕೂಪ್ ಯೂಸ್ ಮಾಡ್ತಾ ಇರೋದ್ರಿಂದ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇರೋದ್ರಿಂದ ನನಗೆ ವೆಯ್ಟ್ ಲಾಸ್ ಆಗ್ತಾ ಇದೆ. ಡ್ರಾಸ್ಟಿಕ್ ಆಗದಲೇ ಇದ್ರು ಕೂಡ ಸೊ ಗ್ರಾಜುಯಲ್ ಆಗಿ ವೆಯ್ಟ್ ಲಾಸ್ ಆಗ್ತಾ ಇದೆ. ಅದು ನಾನು ಕಂಡುಕೊಂಡಿರ್ತಕ್ಕಂಥ ಒಂದು ರಿಸಲ್ಟ್. ಹಾಗೇನೆ ಸ್ಟಾಮಿನಾ ಕೂಡ ತುಂಬಾ ಇಂಪ್ರೂವ್ ಆಗಿದೆ. ಸೊ ಬ್ರೇಕ್ಫಾಸ್ಟ್
ಮಾಡಿರ್ತಕ್ಕಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇವೆರಡು ಒಟ್ಟಿಗೆ ತಗೊಳ್ಳೋದ್ರಿಂದ ನನಗೆ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮೋಹನ್ ಕೃಷ್ಣ. ಗುಡ್ ಮಾರ್ನಿಂಗ್ ಸರ್. ಆಕ್ಚುಲಿ ನಾನು ಮುಂಚೆಯಿಂದ ಯೂಸ್ ಮಾಡ್ತಾ ಇದ್ದೀನಿ ಸರ್. ಅದೇನಂತೆ ಹೆಲ್ತ್ ವರ್ಕ್ಶಾಪ್ ಬಂದಾದ್ಮೇಲೆ ಹೆಲ್ತ್ ವರ್ಕ್ಶಾಪ್ ಜೊತೆಗೆ ನಾವು ಏನೇನ್ ಹೇಳಿದ್ರಂತೆ ಪ್ರೋಟೀನ್ ಕ್ರಸ್ಟ್ ಮತ್ತೆ ಡಿಟಾಕ್ಸ್, ನೋನಿ, ಗ್ರೀನ್ ಟೀ ಇದೆಲ್ಲ ಯೂಸ್ ಮಾಡ್ತಾ ಇದೀನಿ. ಅದರಲ್ಲಿ ಫುಡ್ ಸ್ಕಿಪ್ ಮಾಡ್ಬಿಟ್ಟು ಪ್ರೋಟೀನ್ ಕ್ರಸ್ಟ್ ಯೂಸ್ ಮಾಡ್ತಾ ಇದೀನಿ ಸರ್. ಅದರಿಂದ ಜಸ್ಟ್ 3 months ಒಳಗಡೆ ನಾನು 88 kgs ಇಂದ 72 ಬಂದಿದ್ದೀನಿ ಸರ್. ಸೊ ಇವಾಗ ನಾನು 68 ವೆಯ್ಟ್ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ಸೊ ತುಂಬಾ ಯೂಸ್ ಆಗಿದೆ ನನಗೂ. ಸೊ ಇಷ್ಟು ಏನಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಟು ಯು ಅಂಡ್ ಥ್ಯಾಂಕ್ ಯು ಟು ಹೆಲ್ತ್ ವರ್ಕ್. ಎಸ್, ಥ್ಯಾಂಕ್ ಯು ಮೋಹನ್. ನೆಕ್ಸ್ಟ್ ಗೋವಿಂದು. ಸರ್, ಪ್ರೋಟೀನ್ ಕ್ರೆಸ್ಟ್ ತುಂಬಾ ಜನಕ್ಕೆ ನಾವು ಕೊಟ್ಟಿದೀವಿ. ಅದು ಎಸ್ಪೆಷಲಿ ವೆಯ್ಟ್ ಲಾಸ್ಗೆ ಅಂತ ಬಂದಾಗ ಔಟ್ ಆಫ್ ಪ್ರಾಡಕ್ಟ್ ಅಲ್ಲಿ ಮತ್ತೆ ನಮ್ದಕ್ಕೆ ಡಿಫ್ರೆನ್ಸ್ ಬೇರೆ ಪ್ರಾಡಕ್ಟ್ ಅಲ್ಲಿ ಈಗ ಪ್ರೋಟೀನ್ ಕ್ರೆಸ್ಟ್ ಅನ್ನೋದ್ರ ಬದಲಾಗಿ ಶೇಕ್ ಅಂತ ಹೊರಗಡೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಅಲ್ಲಿ ಬರ್ತದೆ. ಅದರಲ್ಲಿ ರಿಸರ್ಚ್ ಆಗಿರೋ ಪ್ರಕಾರ ಏನಂದ್ರೆ ಅದು ಸಾಕಷ್ಟು ವೆಯ್ಟ್ ಲಾಸ್ ಆಗುವಂತ ಟೈಮ್ ಅಲ್ಲಿ ಲಿವರ್ಗೆ ತುಂಬಾ ಡ್ಯಾಮೇಜ್ ಮಾಡ್ತು, ಲಿವರ್ಗೆ ಹೆಚ್ಚು ಒತ್ತಡ ಕೊಡುತ್ತೆ. ಕೊಟ್ಟಾಗ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಬರುತ್ತೆ. ಯಾಕೆ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂತ ರಿಸರ್ಚ್ ಮಾಡಿದಾಗ ಹೊರಗಡೆ ಕ್ಯಾಟಬೋಲಿಕ್ ಸ್ಟೆರಾಯ್ಡ್ ಅಂತಕ್ಕಂಥ ಕಂಟೆಂಟ್ ಕಂಡು ಬಂದಿದೆ. ಸೊ ಆದ್ರೆ ನಮ್ಮ ಪ್ರೋಟೀನ್ ಕ್ರೆಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಯಾವುದೇ ಕಾರಣಕ್ಕೆ ಅಲ್ಲ, ಕಂಪ್ಲೀಟ್ ಸೋರ್ಸ್ ಆಫ್ ಇವತ್ತು ಬೇಕಾದಂತ ಒಂದು ಸಪ್ಲಿಮೆಂಟ್ಸ್ ಇರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಆಗ್ತಿಲ್ಲ, ವೆಯ್ಟ್ ಅನ್ನ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ಸಾಕಷ್ಟು ಜನಕ್ಕೆ ಜಿಮ್ನಾಸ್ಟಿಕ್ ಪ್ರೋಟೀನ್ ತಗೊಂಡಾಗ ಕಂಪ್ಲೀಟ್ ಏನಾಗುತ್ತೆ ಅಂದ್ರೆ ತಗೊಂಡಾಗ ಮಾತ್ರ ಕಂಪ್ಲೀಟ್ ಮಸಲ್ಸ್ ಬಿಲ್ಡ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಮಾಂಸಖಂಡಗಳು ತುಂಬಾ ಕುಗ್ಗೋದು ಅಂತ ಹೇಳ್ತೀವಿ, ಆ ತರ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಇದರಿಂದ ತುಂಬಾ ಜನಕ್ಕೆ ಪ್ರೋಟೀನ್ ತಗೊಂಡಾಗ, ಜಿಮ್ನಾಸ್ಟಿಕ್ ಪ್ರೋಟೀನ್ ತಗೊಂಡಾಗ ಡೈಜೆಷನ್ ಅಲ್ಲಿ ವ್ಯತ್ಯಾಸ ಆಗಿ, ಜೊತೆಗೆ ಅವರ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗಿ ಸಾಕಷ್ಟು ಸಾವು ಕೂಡ ಆಗಿದೆ. ಇನ್ನೂ ತುಂಬಾ ಜನಕ್ಕೆ ಅನಾರೋಗ್ಯ ಸಮಸ್ಯೆ ಜಾಸ್ತಿ ಬಂದಿದೆ. ಆದ್ರೆ ಈ ಪ್ರೋಟೀನ್ ಕ್ರೆಸ್ಟ್ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಒಂಥರ ಡೈಜೆಸ್ಟ್ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಬಾಡಿನಲ್ಲಿ ಉಳ್ಕೊಳ್ಳೋದಿಲ್ಲ. ಹಂಗಾಗೋದ್ರಿಂದ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಮಸಲ್ಸ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಒಂದು ಬೆಟರ್ ರಿಸಲ್ಟ್ ಕೊಟ್ಟಿದೆ ಸರ್. ಅಥವಾ ತುಂಬಾ ಜನಕ್ಕೆ ಕೊಟ್ಟಿದೀವಿ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಒಂದು ಬೆಟರ್ ರಿಸಲ್ಟ್ ಪಡ್ಕೊಂಡಿದೆ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗೋವಿಂದು. ಎಸ್, ಈಗ ಈ ಪ್ರೋಟೀನ್ ಕ್ರಸ್ಟ್ ಏನಿದೆ ಇದು ಮ್ಯಾಕ್ಸಿಮಮ್ ಇದರೊಳಗಡೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ವಿಟಮಿನ್ಸ್ ಅಂಡ್ ಮಿನರಲ್ಸ್ 4 ಐಟಮ್ ಇದೆ. ಇದನ್ನ ತಗೊಂಡ್ರೆ ಮಲ್ಟಿವಿಟಮಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಇದನ್ನ ಮ್ಯಾಕ್ಸಿಮಮ್ ವೆಯ್ಟ್ ರಿಡಕ್ಷನ್ಗೆ ಊಟ ಬಿಟ್ಬಿಟ್ಟು ಒಂದು ಊಟ ಬದಲು ಇದನ್ನ ತಗೋಬೇಕು. 1/4 ಲೀಟರ್ ಕೆನೆ ಇಲ್ದಲೇ ಇರೋ ಹಾಲಿನ ಜೊತೆ ಪ್ರೋಟೀನ್ ಪೌಡರ್ 1 ಸ್ಕೂಪ್, ಪ್ರೋಟೀನ್ ಕ್ರಸ್ಟ್ 1.5 ಸ್ಕೂಪ್. ಇದನ್ನ ತಗೊಂಡು ನೀವು ಒಂದು ತಿಂಡಿಗೆ ಈಕ್ವಲ್, ಇದು ಒಂದು ತಿಂಡಿ ಅಥವಾ ಒಂದು ಊಟ, ಕಂಪ್ಲೀಟ್ ಒಂದು ಊಟನ ಸ್ಕಿಪ್ ಮಾಡಿ ಅದ್ರ ಬದಲು ಇದನ್ನ ತಗೊಂಡ್ರೆ ಕಂಪ್ಲೀಟ್ ನಿಮ್ಮ ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ಗೆ ತುಂಬಾನೇ ರಿಸಲ್ಟ್ ಬಂದಿದೆ. ಇದನ್ನು ನೀವು ಇಲ್ಲಿ ರೆಕಮೆಂಡ್ ಮಾಡಬಹುದು. ಈಗ ಫ್ಲಾಕ್ಸ್ ಆಯಿಲ್. ಫ್ಲಾಕ್ಸ್ ಆಯಿಲ್ ಇಸ್ ದಿ ಒಮೆಗಾ 3, 6 and 9 ಅಂತ. ಈಗ ಫ್ಲಾಕ್ಸ್ ಆಯಿಲ್ ನ ತಿಳ್ಕೊಳ್ಳೋಣ. ಫ್ಲಾಕ್ಸ್ ಆಯಿಲ್ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಏನ್ ಲೀಡರ್ ಗೋವಿಂದರಾಜ್ ಬರ್ತಾರೆ. ಎಸ್ ಗೋವಿಂದ. ಎಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆಕ್ಚುಲಿ ಫ್ಲಾಕ್ಸ್ ಆಯಿಲ್ ಅನ್ನುವಂಥದ್ದು ಕಂಪ್ಲೀಟ್ ರಿಚೆಸ್ಟ್ ಸೋರ್ಸ್ ಆಫ್ ಅಗಸೆ ಬೀಜದಿಂದ ರೆಡಿ ಮಾಡಿರುವಂತದ್ದು. ಇದು ಸಾಕಷ್ಟು ಮುಂಚೆ ನಾವು ಚಟ್ನಿ ಪುಡಿ ಎಲ್ಲ ಮಾಡ್ಕೊಂಡು ತಿಂತಾ ಇದ್ವಿ. ಆಗಿನ ಟೈಮಲ್ಲಿ ತಗೊಂಡು ತಿಂತಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಾಡಿನಲ್ಲಿ ವ್ಯತ್ಯಾಸ ಆಗ್ದಿರಾ ಒಂದು ಬೆಟರ್ ಒಂದು ಬ್ಲಡ್ ಅಲ್ಲಿ ಆಗಿರ್ಬೋದು, ಜೊತೆಗೆ ಕೊಲೆಸ್ಟ್ರಾಲ್ ಲೆವೆಲ್ ಆಗಿರ್ಬೋದು, ಫ್ಯಾಟ್ ಲೆವೆಲ್ ಆಗಿರ್ಬೋದು, ಸಾಕಷ್ಟನ್ನ ಕಂಟ್ರೋಲ್ ಮಾಡ್ತಾ ಇತ್ತು ನ್ಯಾಚುರಲ್ ಆಗಿ. ಆ ತರದ್ದು ಏನಂದ್ರೆ ಇವತ್ತಿನ ದಿವಸ ಅಗಸೆ ಬೀಜ ಅನ್ನುವಂಥದ್ದು ಸಾಕಷ್ಟು ಕಡೆ ಕಂಡು ಬರೋದಿಲ್ಲ, ತಾನು ತಗೊಳ್ತಿರಲ್ಲ. ಅದಕ್ಕೋಸ್ಕರ ಇವತ್ತಿನ ಒಂದು ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ಳೋದಕ್ಕೆ ಅಂಡ್ ತುಂಬಾ ಚೆನ್ನಾಗಿ ನಮ್ಮ ಆರೋಗ್ಯದ ವ್ಯತ್ಯಾಸವನ್ನ ಆಗ್ದೇನೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಗೆ ಫ್ಲಾಕ್ಸಿಡ್ ಆಯಿಲ್ ಅನ್ನುವಂಥದ್ದು ತುಂಬಾ 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 ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಸ್ಪೆಷಲಿ ಇವತ್ತಿನ ಲೈಫ್ ಸ್ಟೈಲ್ ಏನಿದೆ ಆ ಲೈಫ್ ಸ್ಟೈಲ್ಗೆ ಕೂಡ ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುವಂಥದ್ದು ಫ್ಲಾಕ್ಸ್ ಆಯಿಲ್. ಇಂಟ್ರೊಡಕ್ಷನ್ ಇದು ಯಾವ ತರ ಇದೆ ಅಂತ ತಿಳ್ಕೊಳ್ಳೋಣ. ಇದು ಕಂಪ್ಲೀಟ್ ಸೋರ್ಸ್ ಒಮೆಗಾ 3, 6 ಮತ್ತೆ 9 ಕಾಂಬಿನೇಷನ್ ಇಂದ ರೆಡಿ ಮಾಡಿರುವಂತದ್ದು ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಅದರಿಂದ ರೆಡಿ ಆಗಿರುವಂತದ್ದು. ಇದು ಏನ್ ವರ್ಕ್ ಆಗುತ್ತೆ, ಜೊತೆಗೆ ಈ ಫ್ಲಾಕ್ಸಿಡ್ ಆಯಿಲ್ ಹೇಳ್ಬೇಕು ಅಂತಂದ್ರೆ ಇದನ್ನ ಮಲ್ಟಿ ಹೆಲ್ತ್ ಟಾನಿಕ್ ಅಂತಾನೆ ಕರೀತಾರೆ. ಪ್ರತಿಯೊಬ್ಬರಿಗೂ ಕೂಡ ನ್ಯಾಚುರಲ್ ಮೆಡಿಸಿನ್ಸ್ ತರ ಕೆಲಸ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಏನಂದ್ರೆ ಒಮೆಗಾ 3 ಮತ್ತೆ 6 ಅಲ್ಲಿ
ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಅದು ತುಂಬಾ ಬೇಕಾಗಿರುವಂತದ್ದು. ಆ ಫ್ಯಾಟಿ ಆಸಿಡ್ ಅನ್ನ ಯಾವುದೇ ಕಾರಣಕ್ಕೂ ಪ್ರಾಣಿ ಮೂಲಗಳಿಂದ ತೆಗೆದಿರುವಂತದ್ದಲ್ಲ, ಸಂಪೂರ್ಣವಾಗಿ ಅದು ನ್ಯಾಚುರಲ್ ರೆಡಿ ಮಾಡಿರುವಂತದ್ದು. ಇದು ತುಂಬಾ ನಮ್ಗೆ ಡಯಟರಿ ಫುಡ್ ಸಪ್ಲಿಮೆಂಟ್ ಬೆಟರ್ ಆಗಿ ಬೇಕಾಗಿರುವಂತದ್ದು. ಜೊತೆಗೆ ಒಮೆಗಾ 3 ಮತ್ತೆ 6 ಮತ್ತೆ 9 ಅಂತ ಕರಿತೀವಿ. ALA, LA ಮತ್ತೆ ಒಲಿಸ್ ಆಸಿಡ್ ಅಂತ ಕರಿತೀವಿ. ಇದು ಫ್ಲಾಕ್ಸಿಡ್ ಆಯಿಲ್ ಹೇಳ್ಬೇಕಂತಂದ್ರೆ ಮಿಕ್ಸ್ಚರ್ ಆಫ್ ಕಾಂಬಿನೇಷನ್ ಟೋಟಲ್ ಒಮೆಗಾ 3, 6, 9 ಫ್ಯಾಟಿ ಆಸಿಡ್ಸ್ ಇಂದ ರೆಡಿ ಆಗಿರುವಂತ ಒಂದು ಕಾಂಬಿನೇಷನ್ ಆಗಿರುವಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ರಿಸಲ್ಟ್ಸ್ ನೋಡೋಣ. ಏನ್ ಫೀಚರ್ಸ್ ಮತ್ತೆ ಬೆನಿಫಿಟ್ಸ್ ನೋಡ್ಬೇಕಾದ್ರೆ ಲಿಗ್ನೆನ್ಸ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ ಪಾಲಿ ಈಸ್ಟ್ರೋಜನ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ತೀವಿ. ಇದು 9 ಅಮೈನೋ ಆಸಿಡ್ಸ್ ಇಂದ ರೆಡಿ ಆಗಿರುತ್ತೆ. ಅಮೈನೋ ಆಸಿಡ್ಸ್ ಇದರಲ್ಲಿ ಸಿಗುತ್ತೆ. ಇವತ್ತು 21 ಬೇಕಾಗುತ್ತೆ, ಅದರಲ್ಲಿ ಬಾಡಿನ 12 ತಯಾರಿಸ್ಕೊಂಡ್ರೆ ಇವತ್ತು ತಿಂತಕ್ಕಂತ ಹೊರಗಡೆ ಫುಡ್ ಅಲ್ಲಿ 9 ಅಮೈನೋ ಆಸಿಡ್ಸ್ ಬೇಕಾಗುತ್ತೆ. ಆ 9 ಅಮೈನೋ ಆಸಿಡ್ಸ್ ಅನ್ನ ಕೊಡುವಂತದಕ್ಕೆ ಬೆಟರ್ ರಿಸಲ್ಟ್ ಕೊಡುವಂತದ್ದು ನಮ್ಮ ಫ್ಲಾಕ್ಸಿಡ್ ಆಯಿಲ್ ಆಗುತ್ತೆ. ಜೊತೆಗೆ ಒಮೆಗಾ 3 ನಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಇದೇನಾಗುತ್ತೆ ಅಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಮತ್ತೆ ಸ್ಯಾಚುರೇಟೆಡ್ ಫ್ಯಾಟಿ ಅಂತ ಬರುತ್ತೆ. ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ ಅನ್ಸ್ಯಾಚುರೇಟೆಡ್ ಅಂದ್ರೆ ನಾವು ಮೊದಲನೇ ಸಾರಿ ಒಂದೇ ಸಾರಿ ಎಣ್ಣೆನಲ್ಲಿ ಹಾಕಿ ಕರ್ದ ಪದಾರ್ಥವನ್ನ ತಿಂತೀವಿ, ಅದು ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಕರ್ದಿರ್ತಕ್ಕಂಥ ಎಣ್ಣೆಯಿಂದನೇ ಮತ್ತೆ ನಾವು ಇನ್ನೊಂದ್ಸರಿ ಕರ್ದ್ಬಿಟ್ಟು ತಿಂದ್ರೆ ಅದು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ. ಆ ಸ್ಯಾಚುರೇಟೆಡ್ ಫ್ಯಾಟ್ ಇಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಆದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇಂದ ಏನಾಗುತ್ತೆ ಅಂದ್ರೆ ಹೆಲ್ತ್ ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬಾ ಬೆಟರ್ ರಿಸಲ್ಟ್ ಕೊಡುತ್ತೆ. ಸ್ಪೆಷಲಿ ಹಾರ್ಟ್ಗಂತೂ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇಂದ ಒಂದು ಬೇಕೇ ಬೇಕಾದಂತ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ, ಬೆಸ್ಟ್ ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಜೊತೆಗೆ ಫೈಬರ್ ಕಂಟೆಂಟ್ ಇದ್ರಲ್ಲಿ ಇರೋದ್ರಿಂದ ಸಾಕಷ್ಟು ಡೈಜೆಷನ್ ಅಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ಸಪೋಸ್ ಫೈಬರ್ ಕಂಟೆಂಟ್ ಇಲ್ದಿರೋ ಇವತ್ತು ಆಹಾರ ಸೇವನೆ ಮಾಡಿದಾಗ ಡೈಜೆಷನ್ ಅಲ್ಲಿ ತುಂಬಾ ವ್ಯತ್ಯಾಸ ಉಂಟಾಗುತ್ತೆ. ಸ್ವಲ್ಪ ಮೋಷನ್ ಆಗುವಂತ ಟೈಮಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿರುತ್ತೆ. ಇದು ಕರಳು ಬೇನೆ ಅಂತ ಹೇಳ್ತೀವಿ, ಅದನ್ನೆಲ್ಲ ಕೂಡ ನಿವಾರಿಸೋದ್ರಿಂದ ಇವತ್ತು ಕಂಪ್ಲೀಟ್ ಕರಳಿನ ಪರಿಚಲನವನ್ನ ಇವತ್ತು ತುಂಬಾ ಹೆಲ್ದಿ ಆಗಿರೋ ತರ ಮಾಡುತ್ತೆ. ಇದ್ರ ಜೊತೆಗೆ ತುಂಬಾ ಇವತ್ತು ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದ್ರಲ್ಲಿ ಇರುತ್ತೆ. ತುಂಬಾ ಜನದ್ದು ಸ್ಕಿನ್ ಏನಾಗ್ತಿರುತ್ತೆ ಅಂದ್ರೆ ಟೈಟ್ ಆಗ್ತಿರಲ್ಲ, ಒಂಥರ ಸುಕ್ಕುಗಡ್ತಿರುತ್ತೆ. 30 ವರ್ಷದವರು 45 ವರ್ಷದವ್ರ ತರ ಕಾಣ್ತಿರ್ತಾರೆ. ಏನಕ್ಕೆ ಅಂತಂದ್ರೆ ಇವತ್ತು ಕಂಪ್ಲೀಟ್ ಇಲ್ಲಿ ಏರ್ ಗ್ಯಾಪ್ ಆಗಿರುತ್ತೆ ಅಂತ ಹೇಳ್ತೀವಿ. ಈ ಒಮೆಗಾ 3 ಇರೋದ್ರಿಂದ ತುಂಬಾ ಚೆನ್ನಾಗಿ ಏರ್ ಟೈಟ್ನಿಂಗ್ ಆಗುತ್ತೆ. ಒಂಥರ ಸ್ಕಿನ್ ಕೂಡ ತುಂಬಾ ಬೆಸ್ಟ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಜೊತೆಗೆ ನರ್ವಸ್ ಡ್ಯಾಮೇಜ್ ಏನಿದೆ ಅದನ್ನ ಕಡಿಮೆ ಮಾಡುತ್ತೆ. ತುಂಬಾ ಜನಕ್ಕೆ ನರ್ವ್ಸ್ ಅಲ್ಲಿ ಡ್ಯಾಮೇಜ್ ಆಗ್ತಿರುತ್ತೆ. ಜೊತೆಗೆ ಏನಂದ್ರೆ ಮರಗಟ್ಟೋದು ಅಂತ ಹೇಳ್ತೀವಿ, ಒಂಥರ ಕಂಪ್ಲೀಟ್ ಮರಗಟ್ಟತಕ್ಕಂಥದ್ದನ್ನಾಗಿರ್ಬೋದು. ಜೊತೆಗೆ ಟಿಗ್ಲಿಂಗ್ ಅಂತಂದ್ರೆ ತುಂಬಾ ಜನಕ್ಕೆ ಜೋ ಬಿಡ್ತಾ ಇರುತ್ತೆ. ಸ್ವಲ್ಪ ಕುತ್ಕೊಂಡ್ರೆ ಸಾಕು ಬ್ಲಡ್ ಸರ್ಕ್ಯುಲೇಷನ್ ಆಗ್ದಿರಾ ಜೋ ಬಿಡ್ತಿರುತ್ತೆ. ಅದನ್ನೆಲ್ಲದನ್ನು ಕೂಡ ಕಾಪಾಡ್ಕೊಳ್ಳೋದಕ್ಕೆ ಒಂದು ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಅಂಡ್ ಜೊತೆಗೆ ಇದು ಕೋಲ್ಡ್ ಪ್ರೆಸ್ಡ್ ಇಂದ ರೆಡಿ ಆಗಿರುವಂತದ್ದು 500 mg ಈಸಿಯಾಗಿ ನಾವು ತಗೋಬಹುದು, ಡೈಜೆಸ್ಟ್ ಆಗುವಂತದ್ದು. ಜೊತೆಗೆ 2 ರಿಂದ 3 ಸಾಫ್ಟ್ ಜೆಲ್ಸ್ ಇಂದ ಹತ್ತತ್ರ ನಮ್ಗೆ 550 ರಿಂದ 825 mg ಆಲ್ಫಾ ಲೈನೋಲಿನಿಕ್ ಆಸಿಡ್ ಅನ್ನುವಂಥದ್ದನ್ನ ಇವತ್ತು ಕೊಡ್ತಾ ಹೋಗುತ್ತೆ. ಇದು ಕಂಪ್ಲೀಟ್ ಲೇಡೀಸ್ಗೆ ಅಂತ ಬಂದ್ರೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಏನಾಗುತ್ತೆ ಅದನ್ನ ಕಂಪ್ಲೀಟ್ ಆಗಿ ಆ ಮುಟ್ಟಿನ ಸಮಯದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳನ್ನ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುವಂತದ್ದು ಫ್ಲಾಕ್ಸಿಡ್ ಆಯಿಲ್. ನೆಕ್ಸ್ಟ್ ಇದನ್ನ ಯೂಸೇಜ್ ಅಂತ ಬಂದ್ರೆ ದಿನಕ್ಕೆ 3 ಕ್ಯಾಪ್ಸೂಲ್ಸ್ ತಗೋಬೇಕು. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ತಗೋಬೇಕು. ಅದು ಊಟ ಆದ ನಂತರ ತಗೋಬೇಕು. ತಗೊಂಡಾಗ ನಮ್ಗೆ ಬೆಟರ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಇದರಿಂದ. ಅಂಡ್ ಇದ್ರದ್ದು ಮೇಜರ್ ಕೆಲವೊಂದು ಇಂಪಾರ್ಟೆಂಟ್ ರಿಸಲ್ಟ್ ಬಂದಿರುವಂತದ್ದನ್ನ, ಜೊತೆಗೆ ಏನೆಲ್ಲ ರಿಸಲ್ಟ್ ಬರುತ್ತೆ ಅದನ್ನ ತಗೊಂಡಾಗ ಅನ್ನುವಂಥದ್ದನ್ನ ನೋಡೋಣ. ಸೊ ಜೊತೆಗೆ ಏನಂದ್ರೆ ಇದು ಸಾಕಷ್ಟು ನಮ್ ಕೊಲೆಸ್ಟ್ರಾಲ್ ಲೆವೆಲ್ ನ ಬೊಜ್ಜನ್ನ ತುಂಬಾ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಸಾಕಷ್ಟು ಒಂಥರ ಬಾಡಿ ಹೀಟ್ ಆಗ್ತಿರುತ್ತೆ. ಬಾಡಿ ಹೀಟ್ ಆಗುವಂತದನ್ನ ಮೇಜರ್ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಕಂಪ್ಲೀಟ್ ಆಗಿ ಹೀಟ್ ಬ್ಯಾಲೆನ್ಸ್ ನ ಮಾಡುತ್ತೆ. ಜೊತೆಗೆ BP ನ ಕೂಡ ಕಂಪ್ಲೀಟ್ ನಿಯಂತ್ರಣ ಮಾಡುತ್ತೆ. ತುಂಬಾ ಜನಕ್ಕೆ ನಾವು ಕೊಟ್ಟಾಗ ಸೋರಿಯಾಸಿಸ್ ಅಂತ, ಯಾಕೆ ಬ್ಲಡ್ ಅಲ್ಲಿ ಆಗಿರುವಂತ ಪ್ರಾಬ್ಲಮ್ಸ್, ಬ್ಲಡ್ ಅಲ್ಲಿ ಸಾಕಷ್ಟು ಟಾಕ್ಸಿನ್ಸ್ ಇರೋದ್ರಿಂದ ಇವತ್ತು ಮೇನ್ ಈ ಸೋರಿಯಾಸಿಸ್ ಏನು ಮಾಡುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೋರಿಯಾಸಿಸ್ ಕೂಡ ಕಂಪ್ಲೀಟ್ ನಿಯಂತ್ರಣ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ಕಿನ್ ಅನ್ನ ಮತ್ತೆ ಕಂಪ್ಲೀಟ್ ಆಗಿ ಕೂದಲಿನ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತದ್ದು. ಇವತ್ತು ಹಾರ್ಟ್ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ BP, ಲೋ BP, ಹೈ BP ಎರಡು ಕೂಡ ಬ್ಯಾಲೆನ್ಸ್ ಮಾಡುವಂತದ್ದು ಕೆಪಾಸಿಟಿ ಈ ಒಂದಕ್ಕಿದೆ. ಜೊತೆಗೆ ಕ್ಯಾನ್ಸರ್ ಸೆಲ್ಸ್ ನ ಡೆಸ್ಟ್ರಾಯ್ ಮಾಡಿ ತುಂಬಾ ಹೆಲ್ದಿ ಆಗಿರೋದಕ್ಕೆ ಕೆಲಸ ಮಾಡುತ್ತೆ ಈ ಒಂದು ಫ್ಲಾಕ್ಸಿಡ್ ಆಯಿಲ್ ಅಂತ ಹೇಳ್ಬೋದು. ತುಂಬಾ ಜನಕ್ಕೆ ಇಷ್ಟೊತ್ತು ಹೇಳ್ದಂಗೆ ಅಜೀರ್ಣದ ಸಮಸ್ಯೆ ಏನಾದ್ರೂ ಇದ್ರೆ ಅದ್ರ ವಿರುದ್ಧ ಹೋರಾಟ ಮಾಡುತ್ತೆ. ತುಂಬಾ ಚೆನ್ನಾಗಿ ಜೀರ್ಣ ಶಕ್ತಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ರಕ್ತದಲ್ಲಿ ಈಗೇನ್ ಬ್ಲಡ್ ಸೆಲ್ಸ್ ಅನ್ನ ತುಂಬಾ ಚೆನ್ನಾಗಿ ಕಾಪಾಡುತ್ತೆ. ಸಂಧಿವಾತ, ಉರಿ, ಅದೇ ತರ ನೋವುಗಳು ಜಾಸ್ತಿ ಆಗ್ತಿರೋದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ.
ಗ್ಲೂಕೋಸ್ ಪ್ರಮಾಣವನ್ನ ಕಾಪಾಡಿಕೊಂಡು ಸಕ್ಕರೆ ಕಾಯಿಲೆನ ಬರ್ದಂಗೆ ನಿರ್ವಹಿಸುತ್ತೆ. ಲೇಡೀಸ್ಗೆ ಇವತ್ತು ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಅಲ್ಲಿ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ಹೊಟ್ಟೆನ ಹತ್ರ ಬೊಜ್ಜು ಅಂತ ನಾವೇನ್ ಹೇಳ್ತೀವಿ, ವಿಸರಲ್ ಫ್ಯಾಟ್ ಅಂತ, ಅದನ್ನ ಕರಗಿಸೋದಕ್ಕೆ ತುಂಬಾ ಚೆನ್ನಾಗಿ ಈ ಒಂದು ಫ್ಲಾಕ್ಸ್ ಸೀಡ್ ಅಲ್ಲಿ ಕೆಲಸ ಮಾಡ್ತಿರುತ್ತೆ. ಕಣ್ಣಿನ ಅತಿ ಸೂಕ್ಷ್ಮತೆ ಕೂಡ ಒಂದು ಬೆಟರ್ ರಿಸಲ್ಟ್ ಕೊಡುವಂತದ್ದು ಈ ಒಂದು ಫ್ಲಾಕ್ಸ್ ಸೀಡ್ ಆಯಿಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗೋವಿಂದು. ಎಸ್, ನೆಕ್ಸ್ಟ್ ನೋಡೋಣ. ಈ ಪ್ರಾಡಕ್ಟ್ ನ ಬಳಸಿ ಬೆಸ್ಟ್ ರಿಸಲ್ಟ್ಸ್ ಯಾರಿಗೆ ಬಂದಿದೆ ಅದರ ಎಕ್ಸ್ಪೀರಿಯನ್ಸ್ ನೋಡೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇದರಲ್ಲಿ ಗುಡ್ ರಿಸಲ್ಟ್ ನನಗೆ ಬಂದಿದೆ. ಮತ್ತೆ ನಾನು ಫಸ್ಟ್ ಒಂದು ಇನ್ಫಾರ್ಮೇಶನ್ ಕೇಳಿದ್ದೆ ಹೊರಗಡೆ, ಅದನ್ನ ಫಸ್ಟ್ ಶೇರ್ ಮಾಡ್ಬಿಡ್ತೀನಿ. ಇದು ತುಂಬಾ ಜನ ಫಾರಿನರ್ಸ್ ಅಲ್ಲಿ ಸುಸೈಡ್ ಮಾಡ್ಕೋತಾ ಇದ್ದಾಗ ಅದರದ್ದು ಏನಕ್ಕೋಸ್ಕರ, ಎಷ್ಟು ಆಂಗ್ಸೈಟಿ, ಯಾಕೆ ಎಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ ಅಂತ ಅವ್ರದ್ದು ಬ್ರೈನ್ ಸೆಲ್ಗಳನ್ನ ಹೋಗಿ ರಿಸರ್ಚ್ ಮಾಡಿದ್ದಾರೆ. ಯಾರ್ಯಾರು ಸುಸೈಡ್ ಮಾಡ್ತಾರೆ ಅವ್ರದ್ದು ಬ್ರೈನ್ ಸೆಲ್ಗಳನ್ನ ತಗೊಂಡೋಗಿ ರಿಸರ್ಚ್ ಮಾಡಿದಾಗ ಅಲ್ಲಿ ಒಮೆಗಾ 3 ಡೆಫಿಷಿಯನ್ಸಿ ಪ್ರತಿ ಒಬ್ಬರ ಸೆಲ್ಲಲ್ಲೂ ಕಂಡಂತೆ. ಅಂದ್ರೆ ಇದು ಬ್ರೈನ್ಗೆ ತುಂಬಾ ಆಕ್ಟಿವೇಶನ್ ಮತ್ತೆ ಡಿಪ್ರೆಷನ್ಗೆ ಹೋದಾಗ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಇದ್ರ ಬಗ್ಗೆ ನಾನು ಕೇಳಿದ್ದೆ ಮೊದಲು. ಅದನ್ನ ನಾನು ಯೂಸ್ ಮಾಡಿದಾಗ ನನಗೆ ಹೇಗೆ ಇದು ಗೊತ್ತಾಯ್ತು ಅಂದ್ರೆ, ಇದು ಮೆನೋಪಾಸ್ ಟೈಮಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋಗ್ತಾರೆ ಒಬ್ಬೊಬ್ರು. ಯಾಕಂದ್ರೆ ಹಾರ್ಮೋನಲ್ ಚೇಂಜ್ ಆಗೋದ್ರಿಂದ ಪ್ರತಿದಿನದಲ್ಲೂ ಡಿಪ್ರೆಷನ್ಗೆ ಹೋಗ್ತಾರೆ, ಮೂಡ್ ಸ್ವಿಂಗ್ ಆಗ್ತಾ ಬರುತ್ತೆ. ಇದು ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅದು ಮೆನೋಪಾಸ್ ಅಂದ್ರೆ 3 ಕ್ಯಾಟಗರಿ ಬರುತ್ತೆ. ಅದರಲ್ಲಿ ಪೋಸ್ಟ್ ಮೆನೋಪಾಸ್, ಮೆನೋಪಾಸ್ ಮತ್ತೆ ಪ್ರೀ ಮೆನೋಪಾಸ್ ಅಂತ 3 ಕ್ಯಾಟಗರಿ. ಒಂದು 42+ ಆಗ್ತಿದ್ದಂಗೆ ಇದನ್ನ ತಗೋತಾ ಬಂದಾಗ ಅವ್ರಿಗೂ ಡಿಪ್ರೆಷನ್ಗೆ ಹೋಗುವಂತ ಸಿಚುಯೇಷನ್ ಮತ್ತೆ ಆ ಮೂಡ್ ಸ್ವಿಂಗ್ ಆದಾಗ ಅವ್ರಿಗೆ ಒಂದು ಸ್ಟ್ರೆಂತ್ ಬರುತ್ತೆ. ಮತ್ತೆ ಈ ಟೈಮಲ್ಲೂ ಎಷ್ಟೋ ಜನಕ್ಕೆ ಕೆಲಸ ಕಳ್ಕೊಂಡಿದ್ದಾಗ ಅಥವಾ ಈ ತರದೆಲ್ಲ ಆಗಿ ಮನೇಲೇ ಕೂತ್ಕೊಂಡಿದ್ದಾಗ ತುಂಬಾ ಜನ ಡಿಪ್ರೆಷನ್ಗೆ ಹೋಗ್ತಾರೆ. ಈ ಟೈಮಲ್ಲಿ ಇದನ್ನ ತುಂಬಾ ಚೆನ್ನಾಗಿ ರೆಕಮೆಂಡ್ ಮಾಡ್ಬೋದು. ಮತ್ತೆ ಹಾರ್ಟ್ ಹೆಲ್ತ್ಗೆ ತುಂಬಾ ಬ್ಯೂಟಿಫುಲ್ ಆದಂತ ರಿಸಲ್ಟ್. ನನಗೆ ಹಾರ್ಟ್ ಫ್ಲಾಶಸ್ ಇದ್ದಕ್ಕಿದ್ದಾಗೆ ತುಂಬಾ ಬಿಸಿ ಆಗೋದು ಈ ತರದೆಲ್ಲ ಆಗ್ತಾ ಇತ್ತು. ಇದನ್ನ ತಗೊಂಡ್ಮೇಲೆ ತುಂಬಾ ಖುಷಿ ಆಯ್ತು ನನಗೆ. ಎಷ್ಟು ಬೇಗ ಕಂಟ್ರೋಲಿಗೆ ಬರುತ್ತೆ ಅಂದ್ರೆ ಅಷ್ಟು ನ್ಯೂಟ್ರಲ್ ಆಗ್ತಾ ಬರುತ್ತೆ ಬಾಡಿ. ಅದು ಫಸ್ಟ್ ಆಗ್ತಾ ಇತ್ತು ತಗೊಳ್ಳಿಕ್ ಮೊದ್ಲೆ. ಇದನ್ನ ನಾನು ಅಬ್ಸರ್ವ್ ಮಾಡಿದೆ ನನ್ನ ಪರ್ಸನಲ್ ಆಗಿ. ಅದು ಆವಾಗ ನಾನು ಅಲ್ಲಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೆ. ಅವರು ಬ್ರೈನ್ ಸೆಲ್ಗೆ ಹೇಳಿದ್ರಲ್ಲ, ಅದನ್ನ ಕನೆಕ್ಟ್ ಮಾಡ್ಕೊಂಡೆ, ಹೌದು ಅಂತ. ಒಮೆಗಾ 3 ಮತ್ತೆ ಇದು ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ನಾನು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋರ್ಗು ನಾನು ಇದನ್ನ ಜೊತೆಗೆ ರೆಕಮೆಂಡ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. Thanks for the detailed knowledge. Yes, next Bhusraj. Morning sir. All leaders, good morning. So sir, ಇದು ವೇಟ್ ಲಾಸ್ ಗೆ ತುಂಬಾನೇ ಹೆಲ್ಪ್ ಆಗಿದೆ. ನಾನು ಕೂಡ ಇದು ತಗೊಂಡಾಗ ಸುಮಾರು ವೇಟ್ ಲಾಸ್ ಕೂಡ ಆಗಿದೆ. ಜೊತೆಗೆ ನಾನು ತುಂಬಾ ಜನಗಳಿಗೆ ವೇಟ್ ಲಾಸ್ ಕ್ರಸ್ಟ್ ಜೊತೆ ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸಾಕಷ್ಟು ರಿಸಲ್ಟ್ ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ರಿಸಲ್ಟ್ ಏನಂದ್ರೆ, ಇವತ್ತು ಜಾಯಿಂಟ್ ಪೇನ್ ಅವರಿಗೆ ನಾನು ಈ ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಗ್ಲುಕೋಸಮಿನ್, ಕ್ಯಾಲ್ಸಿಯಂ, ಮಲ್ಟಿವಿಟಮಿನ್ ಜೊತೆ 100% ರಿಸಲ್ಟ್ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ಕೆಲವೊಂದ್ಸರಿ ಬ್ಲಡ್ ಕ್ಲಾಟ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಆ ಟೈಮಲ್ಲಿ ಪೇನ್ ತುಂಬಾನೇ ಬರ್ತಾ ಇರುತ್ತೆ. ಈ ಫ್ಲಾಕ್ಸ್ ಸೀಡ್ ನ ಕೊಡೋದ್ರಿಂದ ಗ್ಲುಕೋಸಮಿನ್, ಕ್ಯಾಲ್ಸಿಯಂ ಮತ್ತೆ ಮಲ್ಟಿವಿಟಮಿನ್ ಜೊತೆ 100% ಬಹಳ ಈಸಿಯಾಗಿ ಬಹಳನೇ ಕಡಿಮೆ ಟೈಮಲ್ಲಿ ಕ್ವಿಕ್ ಆಗಿ ಪೇನ್ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ ಸರ್. ಇದು ಈ ತರ ಸುಮಾರು ಜನಗಳಿಗೆ ನಾನು ಕೊಟ್ಟಿದ್ದೀನಿ. ಒಂದು ಬೆಸ್ಟ್ ರಿಸಲ್ಟ್ ನ ನನಗೆ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಓವರ್ ಟು ಯು. ಥ್ಯಾಂಕ್ ಯು ಗುರು. ನೆಕ್ಸ್ಟ್ ಮುಗೇಶ್. ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ಲಿಕ್ವಿಡ್ ಪ್ರೊಫೈಲ್ ಲೆವೆಲ್ ಜಾಸ್ತಿ ಆದವರಿಗೆ, ನನ್ಗೆ ಆಗಿತ್ತು. ನನ್ನ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಲಿಕ್ವಿಡ್ ಪ್ರೊಫೈಲ್ ಲೆವೆಲ್ ಹೈ ಹೋದಾಗ ನಾನು ಅದನ್ನ ಕೇಳಿದೆ ಡಾಕ್ಟರ್ಗೆ, ಈ ತರ ಕಾಂಬಿನೇಷನ್ ಇರ್ತಕ್ಕಂಥ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿ ಮಾರ್ಕೆಟ್ ಇದೊಂದು ಪ್ರಾಡಕ್ಟ್ ಅನ್ನ, ಮೆಡಿಕಲ್ ಶಾಪ್ ಇದೊಂದು ಪ್ರಾಡಕ್ಟ್ ಅನ್ನ ಬರ್ಕೊಟ್ಟಿದ್ರು. ಬಟ್ ನಾನು ಅದು ತಗೊಳ್ಳಿಲ್ಲ. ನಮ್ದೇ ಕಾಂಬಿನೇಷನ್ ಇದೆ ಅಂತ ಹೇಳಿ ನಾನು ಗಾರ್ಲಿಕ್ ಪರ್ಲ್ ಅಂಡ್ ನಮ್ದು ಒಂದು ಫ್ಲಾಕ್ಸ್ ಸೀಡ್ ಆಯಿಲ್ ಸ್ಟಾರ್ಟ್ ಮಾಡಿದೆ. ಸೊ 1 ಮಂತ್ ಅಲ್ಲೇನೆ ಅದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಕ್ತು. ಏನು ಬ್ಲಡ್ ಥಿಕ್ ಆಗಿರುತ್ತೆ ಅಂತ ಹೇಳ್ತಾರೆ. ಆ ಪಾದಗಳು ಊತ ಬರುತ್ತೆ. ಊತ ಬಂದಾಗ ಅದನ್ನ ಪ್ರೆಸ್ ಮಾಡಿದ್ರೆ ಆ ಹಣ್ಣನ್ನ ಪ್ರೆಸ್ ಮಾಡ್ದಂಗೆ ಆಗ್ತಾ ಇರುತ್ತೆ. ಆ ತರದ್ದು ಬರೀ 1 ಮಂತ್ ಅಲ್ಲೇ ನನಗೆ ಫುಲ್ ಇದಾಯ್ತು. ಅಂಡ್ ನೆಕ್ಸ್ಟ್ 6 ಮಂತ್ಗೆ ನಾನು ಅದನ್ನ ಚೆಕ್ ಮಾಡಿದಾಗ ನಾರ್ಮಲ್ ಲೆವೆಲ್ಗೆ ಬಂದಿತ್ತು ಲಿಕ್ವಿಡ್ ಪ್ರೊಫೈಲ್ ಲೆವೆಲ್. ಜೊತೆಗೆ ನೀ ಪೇನ್, ಕಾಲ್ ನೋವು ಬರ್ತಿತ್ತು ನನಗೆ. ಜಾಯಿಂಟ್ ನಮ್ದೇನು ಗ್ಲುಕೋಸಮೈನ್ ಇತ್ತು ಅದು ತಗೋತಾ ಇದ್ದೆ. ಅದ್ರ ಜೊತೆಗೆ ಇದನ್ನ ತಗೊಂಡಾಗ ಸಂಪೂರ್ಣ ಪೇನ್ ಇದ್ರೂ ಸಹ ಬಟ್ ಮೆಟ್ಲು ಇಳಿಯುವಾಗ, ಸ್ಟೆಪ್ಸ್ ಹತ್ತುವಾಗ ಇಳಿಯುವಾಗ ಆಗ್ತಕ್ಕಂಥ ಒಂದು ಪೇನ್ ಅನ್ನ ಸಂಪೂರ್ಣ ಕಡಿಮೆ ಮಾಡಿಕೊಟ್ಟಿರುತ್ತೆ. ಜೊತೆಗೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಟಿವ್ ಪ್ರಾಡಕ್ಟ್ ಗೆ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮಲ್ಲಿ ಒಮೆಗಾ 3, 6, 9
ಮೂರು ಫ್ಯಾಟಿ ಆಸಿಡ್ ಇದೆ, ಬಟ್ ಅಲ್ಲಿ ಸಪ್ರೇಟ್ ಇದೆ. ಸೊ ಅದು ಕಾಸ್ಟ್ ವೈಸ್ ನೋಡಿದಾಗ್ಲೂ 50% ನಮಗೆ ಕಡಿಮೆ ರೇಟ್ ಅಲ್ಲಿ ಸಿಗ್ತಕ್ಕಂಥ ಒಂದು ಬೆಸ್ಟ್ ಪ್ರಾಡಕ್ಟ್ ಸಮೀರ್ ಮೋದಿ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಓವರ್. ಥ್ಯಾಂಕ್ ಯು ಮುರುಗೇಶ್. ನೆಕ್ಸ್ಟ್ ಕಾರ್ತಿಕ್. ಹಾ ಸರ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಲಾಸ್ಟ್ ಇಯರ್ ಇದು ಫ್ಲಾಕ್ಸ್ ಆಯಿಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಏನಂದ್ರೆ ಲಾಸ್ಟ್ ಇಯರ್ ನಾನು ಸ್ವಲ್ಪ ಒಂದು 1.5 year ಬ್ಯಾಕ್ ಒಂಚೂರು ಪ್ರಾಬ್ಲಮ್ ಆದಾಗ ಹಾಸ್ಪಿಟಲೈಸ್ ಆದೆ. ಸೊ ಅಡ್ಮಿಟ್ ಆದಾಗ ಕಂಪ್ಲೀಟ್ ಫಸ್ಟ್ ಅವ್ರು ಹೇಳಿದ್ದು ಆರ್ಟ್ ನ ಒಂದು ಕಂಪ್ಲೀಟ್ ಸ್ಕ್ಯಾನ್ ಮಾಡ್ಬೇಕು, 2D ಎಕೋ ಮಾಡ್ಬೇಕು, ECG ಮಾಡ್ಬೇಕು ಎಲ್ಲ ಹೇಳಿದ್ರು. ಸೊ ಅವರು ECG ಟೆಸ್ಟ್ ಆಯ್ತು, ಅದಾದ ನಂತರ 2D ಎಕೋ ಕರ್ಕೊಂಡೋದ್ರು. ಅದಾಗ್ತಾ ಕಂಪ್ಲೀಟ್ ಆದ್ಮೇಲೆ ನನ್ನ ಕೇಳಿದ್ರು ಅವರೇ ಡಾಕ್ಟ್ರು, ನೀವು ಏನ್ ಮಾಡ್ತಾ ಇದೀರಾ, ನಿಮ್ಮ ಆರ್ಟ್ ತುಂಬಾ ಚೆನ್ನಾಗಿದೆ, ಯಾವ್ದೇ ರೀತಿಯಾದಂತ ತೊಂದರೆ ಇಲ್ಲ, ಸೊ ಎಲ್ಲ ಕ್ಲಿಯರ್ ಇದೆ, ಏನೇನ್ ಮಾಡ್ತಿದ್ದೀರಾ ಈ ರೀತಿ ಅಂತ ಹೇಳಿ. ಇಲ್ಲ ನಾನು ಜಸ್ಟ್ ಈ ತರ ವಾಕ್ ಮಾಡ್ತಾ ಇದೀನಿ, ಇಲ್ಲ ಜಿಮ್ಗೆ ಹೋಗಿ ಈ ತರ ಥ್ರೆಡ್ಮಿಲ್ ಮಾಡ್ತಿರ್ತೀನಿ ಅಂತ ಹೇಳಿದೆ. ಸೊ ಅದು ಬಿಟ್ಟು ಏನೋ ಮಾಡ್ತಿದ್ದೀರಾ, ಬಟ್ ಎಷ್ಟು ಕ್ಲಿಯರ್ ಆಗಿದೆ, ಏನು ಅದು ಕಾರಣ ಅಂತ ಹೇಳಿ ಅವರೇ ಕೇಳಿದ್ರು ಕ್ವಶನ್. ಸೊ ಅವಾಗ ನಾನು ನ್ಯಾಪ್ಕ ಬಂತಿಲ್ಲ, ನಾನು ಈ ತರ ನಮ್ಮಲ್ಲಿ ಫ್ಲಾಕ್ಸ್ ಆಯಿಲ್ ಸೀಡ್ ಅಂತಿದೆ, ಸೊ ಅದು ಒಮೆಗಾ 369 ಕಾಂಬಿನೇಷನ್ ಅಲ್ಲಿ ಇದೆ, ಸೊ ಅದನ್ನ ನಾನು ತಗೊಳ್ತಾ ಇದೀನಿ ಡೈಲಿ ಅಂತ ಹೇಳಿದೆ. ಸೊ ಅವಾಗ ಅವರೇ ರೆಕಮೆಂಡ್ ಮಾಡಿದ್ರು 369 ಕಂಪ್ಲೀಟ್ ಪ್ಯಾಕೇಜ್ ಹೊರಗಡೆ ಎಲ್ಲೂ ಸಿಗಲ್ಲಪ್ಪ, ನಿಮ್ಮಲ್ಲಿ ಈ ತರದ್ದು ಯಾವ್ದು ಸಿಗ್ತಾ ಇದೆ ನನಗೆ ಡೀಟೇಲ್ ಕೊಡು ಅಂತ ಹೇಳಿದ್ರು. ಅದು ಕೊಟ್ಟೆ ಕೂಡ ನಾನು ಅವ್ರಿಗೆ. ಸೊ ಅವರೇ ಹೇಳಿದ್ರು ಅದು ಏನು ಪಂಪ್ ಆಗುತ್ತೆ ಬ್ಲಡ್ ಹಾರ್ಟ್ ನಲ್ಲಿ, ಸೊ ಅಲ್ಲಿ ಮೈನರ್ ಏನಾದ್ರು ಒಂದ್ ಚೂರು ಬ್ಲಾಕೇಜಸ್ ಇತ್ತಂದ್ರೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡ್ಕೊಡುತ್ತೆ. ಯಾವುದೇ ಕಾರಣಕ್ಕೂ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗ್ಲಿ, ಪಂಪ್ ನ ಏನು ಫಾಸ್ಟ್ ಮಾಡ್ಬೇಕು, ಏನು ಕರೆಕ್ಟ್ ಮಾಡ್ಬೇಕು, ಅದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅವರೇ ರೆಕಮೆಂಡ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಇದನ್ನ ಬಿಡಕ್ ಹೋಗ್ಬೇಡ, ಸೊ ಹಿಂಗೆ ಕಂಟಿನ್ಯೂ ಮಾಡು, ನಿಮ್ಮ ಹಾರ್ಟ್ ತುಂಬಾನೇ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಅವತ್ತಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಾರ್ತಿಕ್. ಕೃಷ್ಣಮೂರ್ತಿ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸರ್. ಫ್ಲಾಕ್ಸ್ ಆಯಿಲ್ ನಾನು ರೆಗ್ಯುಲರ್ ಆಗಿ ಡಯಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಥೈರಾಯ್ಡ್ ಸಮಸ್ಯೆ ಕೂಡ ಕೊಟ್ಟಿದ್ದೀನಿ ನಾನು ಕೊಟ್ಟಿರ್ತಕ್ಕಂಥದ್ದು. ಥೈರಾಯ್ಡ್ ಇದ್ರ ಜೊತೆನಲ್ಲಿ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಕೊಟ್ಟಿರೋದ್ರಿಂದ ಥೈರಾಯ್ಡ್ ಕೂಡ ಗುಣಮುಖವಾಗಿದೆ. ಹಾಗೆ ನನ್ನಲ್ಲಿ ಟ್ರೈಗ್ಲಿಸರೈಡ್ಸ್ ಅಂತ ಒಂದು ಕಾಂಪೊನೆಂಟ್ ತುಂಬಾ ಹೈ ಇತ್ತು. ಇದನ್ನು ಮತ್ತೆ ನಮ್ಮ ರೈಸ್ ಬ್ರೌನ್ ಆಯಿಲ್ ಇವೆರಡೂ ಕೂಡ ಕಾಂಬಿನೇಷನ್ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಕೂಡ ಕಡಿಮೆ ಆಗ್ತಾ ಇದೆ. ಅಲಾಂಗ್ ವಿತ್ ನಾನೇನು ಪ್ರೋಟೀನ್ ಕ್ರಸ್ಟ್ ಅವೆಲ್ಲ ತಗೊಳ್ತಾ ಇದ್ದೀನಿ, ಅದ್ರ ಜೊತೆನಲ್ಲಿ ಇದನ್ನು ತಗೊಳ್ಳೋದ್ರಿಂದ ನನಗೆ ಆ ಟ್ರೈಗ್ಲಿಸರೈಡ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ಹಾಗೇನೆ ಸ್ಕಿನ್ ಕೂಡ ಅಷ್ಟೇ, ಆ ಜಾಯಿಂಟ್ಸ್ ಅಲ್ಲಿ ಬೆರಳುಗಳಲ್ಲಿ ಮಧ್ಯ ಜಾಯಿಂಟ್ಸ್ ಅಲ್ಲಿ ಬ್ಲಾಕ್ ಸ್ಪಾಟ್ಸ್ ಆಗ್ತಾ ಇತ್ತು, ಗೌಟ್ ಇಂಡಿಕೇಶನ್ ಅಂತ ಹೇಳ್ತಾ ಇದ್ರು. ಸೊ ಇದನ್ನ ತಗೊಳಕ್ ಶುರು ಮಾಡಿದಾಗ ಆ ಒಂದು ಬ್ಲಾಕ್ ಸ್ಪಾಟ್ಸ್ ಕೂಡ ಹೊರಟೋಗಿದೆ. ಸ್ಕಿನ್ ಕಾಂಪ್ಲೆಕ್ಷನ್ ತುಂಬಾ ಚೆನ್ನಾಗಿದೆ. ಸ್ಕಿನ್ ಅಂತೂ ನನಗೆ ಖುಷಿ ಆಗುತ್ತೆ ನೋಡ್ಕೊಳ್ಳೋದಕ್ಕೆ. ಸೊ ಥ್ಯಾಂಕ್ ಯು ಸರ್, ಒಂದು ವಂಡರ್ಫುಲ್ ಪ್ರಾಡಕ್ಟ್ ಮೋದಿಕೆ ನಮಗೆ ಒಂದು ಪರ್ಚೇಸ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್ ಫ್ರೆಂಡ್ಸ್, ನಮ್ಮಲ್ಲಿ ಒಂದೊಂದು ಪ್ರಾಡಕ್ಟ್ ಸಹ ನೋಡ್ತಿದ್ದೀರಾ, ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಯುನಿಕ್. ಇದೊಂದೇ ನೋಡಿ 369 ಒಮೆಗಾ, ಎಲ್ಲದು ಬೇರೆ ಕಡೆ ಬೇರೆ ಸಿಗುತ್ತೆ. ನಮ್ ಕಂಪನಿ ಏನ್ ಮಾಡುತ್ತೆ, ಕಸ್ಟಮರಿಗೆ ಕಡಿಮೆ ರೇಟ್ ಅಲ್ಲಿ ಎಲ್ಲದನ್ನು ಹೇಗೆ ಕೊಡಕ್ ಸಾಧ್ಯ, ಎಲ್ಲದನ್ನು ಮಿಕ್ಸ್ ಮಾಡಿ ಒಂದರಲ್ಲೇ ಕೊಟ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡ್ಬೋದು ಅಂತ, ಮಲ್ಟಿ ಪರ್ಪಸ್ ಅದು ಆಗ್ಬೇಕು ಅನ್ನೋದಕ್ಕೆ ಇದೆಲ್ಲದೂ ಸಹ ಕಂಪನಿ ನೋಡ್ಕೊಳುತ್ತೆ. ಇದೇ ನಮ್ಮ ಮೋದಿಕೇರ್ನ ವಿಶೇಷತೆ. ಇದು ಒಂದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು, ಯುನಿಕ್ ಆಗಿರ್ತಕ್ಕಂಥದ್ದು. ಇದಕ್ಕೆ ನೀವೆಲ್ಲರೂ ಸಹ ಒಂದೊಂದು ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು, ಯಾರ್ಯಾರಿಗೆ ಯಾವ್ಯಾವ್ದು ಅವಶ್ಯಕತೆ ಇದೆ. ಇದು ವೆಯ್ಟ್ ಲಾಸ್ ಅಂಡ್ ಆಲ್ ರಿಲೇಟೆಡ್ ಇಶ್ಯೂಸ್ಗೆ ಮೇಜರ್ಲಿ ಫ್ಲಾಕ್ಸೀಡ್ ಆಯಿಲ್ ಕಂಪಲ್ಸರಿ ಎಲ್ರಿಗೂ ರೆಕಮೆಂಡ್ ಮಾಡಿ. ಇವತ್ತು ಬೇರೆ ಕಂಪ್ನಿಲಿ ತುಂಬಾ ಕಾಸ್ಟ್ಲಿ ಇದೆ, ನೀವು ಚೆಕ್ ಮಾಡಿ ಬೇಕಾದ್ರೆ 3ಕ್ಕೂ ಸಪರೇಟ್ ಎಷ್ಟು ಬರುತ್ತೆ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು, ಇಷ್ಟೆಲ್ಲ ಕಾಸ್ಟ್ಲಿ ಇದೆ ಅಂತ. ನಮ್ ಕಂಪನಿ ಏನ್ ಬೆಸ್ಟ್ ಕೊಡಕ್ಕಾಗುತ್ತೆ ಆ ಬೆಸ್ಟ್ ಅನ್ನ ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಬ್ಲೈಂಡ್ ಆಗಿ ನಮ್ಮ ಪ್ರೈಸ್ ಅನ್ನ ಅಕ್ಸೆಪ್ಟ್ ಮಾಡ್ಬೋದು. ಅಂಡ್ ಇವೆಲ್ಲ ಸಪ್ಲಿಮೆಂಟ್ಸ್ ಇವಾಗ ಏನ್ ನೋಡ್ತಿದ್ದೀರಾ ನೀವು, ಈ ಸಪ್ಲಿಮೆಂಟ್ಸ್ ನಾಲೆಡ್ಜ್ ಇದರಲ್ಲಿ ನೀವು ಕಸ್ಟಮರ್ಗೆ ಅರ್ಥ ಮಾಡಿಸ್ಬೇಕಾಗಿರೋದು ಒಂದು ಫಸ್ಟ್ ಪ್ರಾಡಕ್ಟ್ ಬೆನಿಫಿಟ್. ಹೆಲ್ತ್ ವರ್ಕ್ಶಾಪ್ ನಾಲೆಡ್ಜ್ ಆಗಿದೆ, ಹೆಲ್ತ್ ವರ್ಕ್ಶಾಪ್ ಬಂದಿರೋದು ಗೊತ್ತಾಗುತ್ತೆ. ಅಂಡ್ ಯಾವುದೇ ನನ್ನ ರೆಕಮೆಂಡೇಶನ್ ಯಾರಿಗೆಲ್ಲ ಹೆಲ್ತ್ ಸಪ್ಲಿಮೆಂಟ್ಸ್ ರೆಕಮೆಂಡ್ ಮಾಡಬೇಕು ಅಂತಿದ್ದೀರಾ, ದಯವಿಟ್ಟು ಅವರಿಗೆ ಫಸ್ಟ್ ಹೆಲ್ತ್ ವರ್ಕ್ಶಾಪ್ಗೆ ಇನ್ವೈಟ್ ಮಾಡಿ, ಅಥವಾ ಯಾರಾದ್ರೂ ತಗೊಳ್ತಿದಾರೆ ಆಲ್ರೆಡಿ ಅವ್ರಿಗೆ ಆಮೇಲಾದ್ರೂ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿಸಿ. ಬಿಕಾಸ್ ಅಲ್ಲಿ ನಮಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ನಾಲೆಡ್ಜ್ ಕೊಡಬೇಕು ಪ್ರಾಡಕ್ಟ್ ಒಂದು. ಎರಡನೇದು, ಈ ಪ್ರಾಡಕ್ಟ್ ಎಷ್ಟು ತಗೊಂಡ್ರು ಸಹಿತ ನಮಗೆ ಲಾಭ ಇದೆ.
ಇದನ್ನ ನಾವು ಆಸ್ ಎ ಮೋದಿ ಕೇರ್ ಕನ್ಸಲ್ಟೆಂಟ್ ತಗೊಂಡ್ರೆ ಇಲ್ಲೇನ್ ಪ್ರಾಡಕ್ಟ್ ಪ್ರೈಸಿಂಗ್ ಇದೆ ಇದು ನಮಗೆ ಅಪ್ ಟು 50% ನಮಗೆ ಡಿಸ್ಕೌಂಟ್ ತಗೋಬಹುದು ರಾಯಲ್ಟಿ ಬೆನಿಫಿಟ್ ಎಲ್ಲ ತಗೊಂಡ್ರೆ. ಇದನ್ನು ಅರ್ಥ ಮಾಡ್ಸಿ, ಯಾಕಂದ್ರೆ ಎಲ್ಲಾ ಪ್ರಾಡಕ್ಟ್ ನಮಗೆ ಕ್ವಾಲಿಟಿನೂ ಬೆಸ್ಟ್ ಇದೆ, ರೇಟು ಕಡಿಮೆ ಇದೆ, ಪ್ಲಸ್ ನಮಗೆ ರೀಪರ್ಚೇಸ್ ಮತ್ತೆ ಲಾಯಲ್ಟಿನಲ್ಲಿ ಈ ಪ್ರಾಡಕ್ಟ್ ಏನ್ ರೇಟ್ ಇದೆ MRP ನಲ್ಲಿ ಅರ್ಧ ರೇಟಿಗೆ ಸಿಕ್ಕಂಗಾಗುತ್ತೆ. ಈ ಬೆನಿಫಿಟ್ ಯಾವುದೇ ಹೊರಗಡೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನಾವು ಅರಿವು ಮಾಡ್ಕೋಬೇಕಾಗಿದೆ. ಇಷ್ಟು ಇವತ್ತಿನ ಈ ಪ್ರಾಡಕ್ಟ್ಸ್, ಈ 3 ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ತಗೊಂಡಿದ್ದೀರಾ. ಇವಾಗ ಈ 3 ಪ್ರಾಡಕ್ಟ್ ನ PDF ನಿಮಗೆ ರೀಕ್ರಿಯೇಟರ್ಸ್ ಕಳ್ಸಿಕೊಡ್ತೀನಿ. ನೀವು ಇದನ್ನ ರೀಕ್ರಿಯೇಷನ್ ಮಾಡ್ಕೊಳ್ಳಿ. ರೀಕ್ರಿಯೇಷನ್ ಈ ಎಲ್ಲಾ ಪಾಯಿಂಟ್ಸ್ ನ ರೀಕ್ಯಾಪ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಟೀಮ್ ಅಲ್ಲಿ ಯಾರ್ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಪ್ರಾಡಕ್ಟ್ ನ ಬಳಸಿ ಅದರ ಅನುಭವನ ಹಂಚ್ಕೊಳ್ಳಿ ಈ ನೆಕ್ಸ್ಟ್ ರೀಕ್ರಿಯೇಷನ್ ಸೆಷನ್ ಅಲ್ಲಿ. ಅಂಡ್ ಇವತ್ತಿನಿಂದ ಮೋದಿ ಕೇರ್ ಕಂಪನಿಯಲ್ಲಿ ಒಂದು ಅದ್ಭುತವಾದ ಒಂದು ಸೆಷನ್ ಸ್ಟಾರ್ಟ್ ಆಗಿದೆ. 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಡೈಲಿ. ಇವತ್ತಿಂದ ಒಂದು ಪ್ರಾಡಕ್ಟ್ ಡೀಟೇಲ್ಸ್ ರ್ಯಾಲೀಸ್ ಅಂತ ಒಂದೊಂದು ದಿನ ಒಂದೊಂದು ಕ್ಯಾಟಗರಿ ಪ್ರಾಡಕ್ಟ್ ಕಂಪ್ಲೀಟ್ಲಿ 5 days ಒಂದು ಎಕ್ಸ್ಪರ್ಟ್ಸ್ ಗಳಿಂದ ಡೈಲಿ ಈ ಪ್ರಾಡಕ್ಟ್ಸ್ ಇರುತ್ತೆ. ಇವತ್ತು ಅಗೈನ್ ನಮ್ಮ ಈ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಲೀಡರ್ಸ್ ರಾಮಮೂರ್ತಿ ಅವರಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಅಗ್ರಿಕಲ್ಚರ್ ರೇಂಜ್, ಅಗ್ರಿಕಲ್ಚರ್ ಕ್ಯಾಟಗರಿ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ನೀವೇನ್ ನೋಡಿದಿರ ಲಾಸ್ಟ್ ವೀಕ್ ಅಲ್ಲಿ ಅಗ್ರಿಕಲ್ಚರ್ ನಾಲೆಡ್ಜ್ ಇನ್ನೂ ಡೀಪ್ ಆಗಿ, ಬಿಕಾಸ್ ನಾವೆಲ್ಲರೂ ಎಕ್ಸ್ಪರ್ಟ್ ಆಗ್ಬೇಕು. ನಾವು ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಕಮಾಂಡ್ ಬರಬೇಕು ಅಂದ್ರೆ ಕಂಪ್ಲೀಟ್ ಎಕ್ಸ್ಪರ್ಟ್ ಆಗ್ಬೇಕು. ಡಿಫ್ರೆಂಟ್ ವ್ಯಕ್ತಿಗಳಿಂದ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಬಂದಾಗ ನಾವು ಸ್ಟ್ರಾಂಗ್ ಆಗ್ತೀವಿ. ಹಾಗಾಗಿ ಈ ಪ್ರಾಡಕ್ಟ್ ನಾಲೆಡ್ಜ್ ನ ತಗೊಳ್ಳಿ. ಈಗ ಸ್ಟಾರ್ಟ್ ಆಗಿರ್ತಕ್ಕಂಥ ಡೈಲಿ 11 AM ಕಾಲ್ ಏನಿದೆ, 11 AM ಕಂಪನಿಯಿಂದ ಒಂದು ಝೂಮ್ ಐಡಿ ಇರುತ್ತೆ. ಝೂಮ್ ಐಡಿ ನಲ್ಲಿ ಸಿಗುತ್ತೆ, ಇಲ್ಲ ಫೇಸ್ಬುಕ್ ಲೈವ್ ಮೋದಿ ಕೇರ್ ಅಶ್ವಮೇಧ ಅಂತ ಫೇಸ್ಬುಕ್ ಪೇಜ್ ಅದ್ರಲ್ಲಿ ನಿಮಗೆ ಸಿಗುತ್ತೆ. ಎಕ್ಸಾಕ್ಟ್ಲಿ ಆ ಟೈಮಲ್ಲಿ ಗ್ರೂಪ್ ಅಲ್ಲಿ ನಿಮಗೆ ಶೇರ್ ಆಗುತ್ತೆ. ಡೈಲಿ ಇನ್ ಮುಂದೆ 11 o'clock ಈ ಪ್ರಾಡಕ್ಟ್ ಸೆಷನ್ ಅನ್ನ ಅದನ್ನು ಸಹ ಅಟೆಂಡ್ ಮಾಡಿ. ಅಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಸಿಗುತ್ತೆ. ಇಲ್ಲೂ ಸಹ ನಾಲೆಡ್ಜು, ಅಲ್ಲೂ ನಾಲೆಡ್ಜು, ಎರಡೂ ಹೆಚ್ಚಿಗೆ ರಿಚ್ ಆಗುತ್ತೆ. ನಿಮಗೆ ಹೆಚ್ಚಿಗೆ ಪ್ರಾಡಕ್ಟ್ ನಾಲೆಡ್ಜ್ ತಗೊಂಡಷ್ಟು ನೀವಿನ್ನು ಪವರ್ಫುಲ್ ಆಗ್ತೀರಾ. ಓಕೆ, ಥ್ಯಾಂಕ್ ಯು ನಿಮ್ಮ ಇನ್ವಾಲ್ವ್ಮೆಂಟ್ಗೆ. ಅಂಡ್ ಇವಾಗ ಎಲ್ಲ ರೀಕ್ರಿಯೇಷನ್ ಅಟೆಂಡ್ ಮಾಡಿ ನಿಮ್ಮ ಎಕ್ಸ್ಪರ್ಟ್ಸ್ ಆಗೋದಕ್ಕೆ ನೀವು ಈ ನಾಲೆಡ್ಜ್ ಅನ್ನ ಇನ್ನೂ ಡೀಟೇಲ್ ಆಗಿ ತಿಳ್ಕೊಂಡು ನೀವೆಲ್ಲರಿಗೂ ಸಹ ಎಕ್ಸ್ಪ್ಲೇನ್ ಮಾಡೋಕೆ ನಿಮ್ಮಲ್ಲಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂಡ್ ರೀಕ್ಯಾಪ್ ಮಾಡ್ಕೊಳ್ಳಿ. Okay, thank you all. Thanks for the participation and see you tomorrow. Bye bye.